ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ 74ನೇ ವರ್ಧಂತ್ಯುತ್ಸವ ಹಾಗೂ ಮಹಾಸನ್ನಿಧಾನಗಳವರು ಸನ್ಯಾಸ ಸ್ವೀಕರಿಸಿದ 50ನೇ ವರ್ಷದ ಪ್ರಯುಕ್ತ ಸುವರ್ಣ ಭಾರತಿ ಮಹೋತ್ಸವದ ಉದ್ಘಾಟನಾ ಸಮಾರಂಭ ಇದೀಗ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಈ ಸಮಾರಂಭದ ಅಧ್ಯಕ್ಷರು ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಮಾಡು, ಪ್ರಾಂಶುಪಾಲರು MMKSDM ಮಹಿಳಾ ಮಹಾವಿದ್ಯಾಲಯ ಮೈಸೂರು. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು. ಧರ್ಮಾಧಿಕಾರಿಗಳು ಅವರನ್ನು ವೇದಿಕೆಗೆ ಆಹ್ವಾನಿಸುವಂತೆ ವಿನಂತಿ. ಮಹೋತ್ಸವಗಳ ಕಾರ್ಯಕ್ರಮ ವರ್ಷ ಇಡೀ ನಡೆಯುವಂತಹದ್ದು. ಅದರ ಉದ್ಘಾಟನೆಯನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀ ಜಗನ್ನಾಥ್ ಚೌಟ ಬದಿಗುಡ್ಡೆ ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಅಭ್ಯಾಗತರು ಶ್ರೀ ದೇವದಾಸ್ ರೈ ಮೇನಾಲ್, ವ್ಯವಸ್ಥಾಪಕರು ಹೊಸದಿಗಂತ ದಿನಪತ್ರಿಕೆ ಮಂಗಳೂರು. ಪ್ರೊಫೆಸರ್ ದಿನಕರ್ ರಾವ್, ವಿಶ್ರಾಂತ ಉಪಪ್ರಾಂಶುಪಾಲರು ಪುತ್ತೂರು. HB ಪ್ರಭಾಶಂಕರ್ ರಾವ್, ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಅಮ್ಮನವರ ದೇವಸ್ಥಾನ ಹೊಸದುರ್ಗ. ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ವಿನಂತಿಗಳು. ಸನ್ನಿಧಾನಗಳವರ 74ನೇ ವರ್ಧಂತ್ಯುತ್ಸವ ಮತ್ತು ಸುವರ್ಣ ಭಾರತಿ ಮಹೋತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ವೇದ ಬ್ರಹ್ಮಶ್ರೀ ಭಟ್ರಪಾಡಿ ಸೂರ್ಯನಾರಾಯಣ ಭಟ್ರು ವೇದಿಕೆಗೆ ದಯಮಾಡಿ ಆಗಮಿಸಬೇಕು. ಅದೇ ರೀತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ BK ದೇವರಾವ್ ಅಮೈ ಮಿತ್ತಬಾಗಿಲು ಬೆಳ್ತಂಗಡಿ ಇವರು ವೇದಿಕೆಗೆ ದಯಮಾಡಿ ಆಗಮಿಸಬೇಕು. ಬಾಳಂಭಟ್ ಮನೆತನದ ಶ್ರೀ ಕೇಶವ ಭಟ್ ಮಂಗಳೂರು ವೈದಿಕರು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಯಕ್ಷಗಾನ ಮನೆತನದ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಟಿ ರಾಮಯ್ಯ ಕಿಲ್ಲೆ ಮೇಗಿನ ಪಂಜಾಳಗುತ್ತು ತಲಪ್ಪಾಡಿ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಮಾಧವಿ ವಿಜಯಕುಮಾರ್ ಕೋಟೆಕಾರು ಮಂಗಳೂರು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇನ್ನೋರು ಸಾಧಕ ಶ್ರೀ PS ಚಂದ್ರಶೇಖರ್ ರಾವ್ ಕೊಲ್ಲಿಪಾಲು ಕಿಲ್ಲೂರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶರೇಶು ಕೋದಂಡೆ ಸುಧಾಮಯ ಸುಧಾನಿಧಿ ಸುಮ ಶರೇಶು ಕೋದಂಡೆ ಸುಧಾಮಯ ಸುಧಾನಿಧಿ ವಿಧೀಂದ್ರನುತೆ ವಿಮಲೆ ಸಲಹೋ ವಿಧೀಂದ್ರನುತೆ ವಿಮಲೆ ಸಲಹೋ ವಿಧೀಂದ್ರನುತೆ ವಿಮಲೆ ಸಲಹೋ ವಿಧೀಂದ್ರನುತೆ ವಿಮಲೆ ಸಲಹೋ ವೇದ ಸಾರೆ ವಿಜಯ ವಿಗೆ ವಿಧಿ ಧನುತೆ ವಿಮಲೆ ಸಲಹೋ ವೇದ ಸಾರೆ ವಿಜಯ ವಿಗೆ ಸನಿಪ ಪಮಗ ಸಗ ಸನಿ ಪನಿ ಸಗ ಮ ಪಮ ಪನಿ ಸನಿ ಸಗ ಸಗ ಮಗ ಸನಿ ಪ ಸ ಪಪ ಸಗ ಮ ಪನಿ ಸುಧಾಮಯ ಸುಧಾನಿಧಿ ಸರಸಿಜಾಕ್ಷಿ ಜಗನ್ಮೋಹಿನಿ ಸರಸರಾಗ ಮಣಿಭೂಷಣಿ ಸರಸಿಜಾಕ್ಷಿ ಜಗನ್ಮೋಹಿನಿ ಸರಸರಾಗ ಮಣಿಭೂಷಣಿ ಹರಿಕೇಶ ಪ್ರಿಯ ಕಾಮಿನಿ ಹರಿಕೇಶ ಪ್ರಿಯ ಕಾಮಿನಿ ಹರಿಕೇಶ ಪ್ರಿಯ ಕಾಮಿನಿ ಪ್ರಿಯ
ಸ ಗ ಸ ಸ ನಿ ಪ ನಿ ಸ ಗ ಮ ಪ ಸ ನಿ ಸ ಗ ಮ ಗ ಸ ನಿ ಪ ಸ ಪ ಸ ಗ ಮ ಪ ನಿ ಸುಧಾಮಯಿ ಸುಧಾ ನಿಧಿ ಸುಮ ಶ್ರೇಯಶು ಕೋದಂಡೆ ಸುಧಾಮಯಿ ಸುಧಾ ನಿಧಿ. ಮುಂದೆ ಸ್ವಾಗತ ಮತ್ತು ಪ್ರಸ್ತಾವನೆ ಹಾಗೂ ಶ್ರೀ ಶ್ರೀ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರಿಗೆ ಅಭಿವಂದನೆ ಸಲ್ಲಿಸ್ತಾರೆ ಧರ್ಮಾಧಿಕಾರಿ ಸತ್ಯಶಂಕರ ಬಳ್ಳಾವ ಇವರು. ಈ ಕಾರ್ಯಕ್ರಮ ಜಗದ್ಗುರು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ವರ್ಧಂತಿ. ಅವರು ಚೈತ್ರ ಶುದ್ಧ ಷಷ್ಠಿ ಅವರು ಹುಟ್ಟಿದ ದಿವಸ. ಹಾಗೆ ಇವತ್ತು ಭಾರತದಾದ್ಯಂತ ಶೃಂಗೇರಿ ಮಠದ ಎಲ್ಲೆಲ್ಲಿ ಶಾಖೆಗಳು ಉಂಟೋ ಅಲ್ಲೆಲ್ಲರೂ ಇವತ್ತು ಗುರುಗಳ ಈ ವರ್ಧಂತಿ ಉತ್ಸವವನ್ನು ಅವರವರದೇ ಆದ ಶೈಲಿಯಲ್ಲಿ ಆಚರಿಸ್ತಾರೆ. ನಾವು ಸ್ವಲ್ಪ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸ್ತೇವೆ ಇಲ್ಲಿ. ಈ ರೀತಿ ಬೇರೆ ಶಾಖೆಗಳಲ್ಲಿ ಅವ್ರದ್ದು ಬೇರೆ ರೀತಿ ಇರ್ತಾರೆ, ನಮ್ಮದೊಂದು ಬೇರೆ ರೀತಿ ಇದೆ. ಅಂದರೆ ಗುರುಗಳಿಗೆ, ಈ ಸಾಧಕರಿಗೆ, ವಿದ್ವಾಂಸರಿಗೆ ಇವರನ್ನೆಲ್ಲ ಸನ್ಮಾನಿಸುವುದು ಅವರಿಗೆ ಬಹಳ ಪ್ರೀತಿಯ ಕೆಲಸ. ಈಗ ಮಠದಲ್ಲಿಯೂ ಅಷ್ಟೇ ಇವತ್ತು ತುಂಬ ಜನ ವಿದ್ವಾಂಸರಿಗೆ, ಸಾಧಕರಿಗೆ ಸನ್ಮಾನಗಳು ನಡೀತದೆ ಮಠದಲ್ಲಿ ಕೂಡ, ಗುರುಗಳು ಇದ್ದಲ್ಲಿ ಕೂಡ. ಹಾಗೆ ನಾವು ಇಲ್ಲಿ ಕೂಡ ಅದನ್ನು, ಆ ಭಾಗವನ್ನು ನಾವು ಇಲ್ಲಿ ಅನುಸರಿಸಿಕೊಂಡು ಬಂದಿದ್ದೇವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇಲ್ಲಿ ಕಾರ್ಯಕ್ರಮ, ನಾವು ಗೌರವಿಸುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದರಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಲಿಕ್ಕೆ ಬಂದಂತಹ ಆತ್ಮೀಯ ಮಲ್ಲಿಗೆ ಮಾಡು ಸಾಯಿನಾಥ್ ಅವರಿಗೆ ನಾನು ಮಠದ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ. ಇವರು ಬಹಳ ವರ್ಷದಿಂದ ಶೃಂಗೇರಿ ಮಠದ ಜೊತೆ ಹತ್ತಿರದ ಸಂಬಂಧ ಇಟ್ಟುಕೊಂಡವರು. ಶೃಂಗೇರಿ ಮಠದ ಆಶ್ರಯದಲ್ಲಿರುವಂಥ ಶಂಕರ ಸೇವಾ ಪ್ರತಿಷ್ಠಾನದ ಪ್ರಥಮ ಕಾರ್ಯದರ್ಶಿಯಾಗಿ, ಈಗ ಉಪಾಧ್ಯಕ್ಷರಾಗಿ ಅದರ ಸೇವೆಯನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಊರಿನಲ್ಲೂ ಅಷ್ಟೇ ಮಠದ ಚಟುವಟಿಕೆಗಳನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ನನಗೆ ಬಹಳ ಆತ್ಮೀಯರು. ಮಠ ಅಂತ ಹೇಳಿದ ಕೂಡಲೇ ಅವರು ನಮ್ಮನ್ನು ಕೂಡ ಮಠದ ಗುರುಗಳನ್ನು ನೋಡಿದ ರೀತಿಯಲ್ಲಿ ಅವರು ನೋಡ್ತಾರೆ. ಅಷ್ಟೊಂದು ಅವರಿಗೆ ಗುರುಗಳ ಬಗ್ಗೆ ಭಕ್ತಿ ಮತ್ತು ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಅವರಿಗೊಂದು ಭಕ್ತಿ ಇರುವಂಥದ್ದು. ಹಾಗೆ ಅವರನ್ನು ಕೇಳಿಕೊಂಡಾಗ, ಅವರು ಮೈಸೂರಲ್ಲಿ ಇರೋದು, ಆದರೂ ಬರಬೇಕು ಅಂತ ಕೇಳಿದ್ದಕ್ಕೆ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರನ್ನು ನಾನು ಮಠದ ಕಡೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು ಬರುವವರು. ಇವತ್ತು ಅದಕ್ಕೆ ಬೇರೆ ಒಂದೆರಡು ಕಾರಣಗಳು ಕೂಡ ಉಂಟು. ಇಲ್ಲದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಜನ ಬರ್ತಾರೆ. ಅದು ಇದೇ ಹೇಗೆ ಹೇಳಿದರೆ, ಮಠ ಅಂತ ಹೇಳಿದರೆ, ಶೃಂಗೇರಿ ಮಠ ಅಂತ ಹೇಳಿದರೆ ಅದು ಯೂನಿವರ್ಸಿಟಿ ಇದ್ದ ಹಾಗೆ. ಈಗ KGಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿರ್ತಾರೆ. ಹೈಸ್ಕೂಲಿಗೆ ಬರುವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತದೆ. ಕಾಲೇಜಿಗೆ ಬರುವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ. ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗುವಾಗ ಮತ್ತೂ ಕಡಿಮೆ ಆಗ್ತದೆ. PhDಗೆ ಹೋಗುವಾಗ ಇನ್ನೂ ಬೆರಳೆಣಿಕೆ ಅಷ್ಟು, ಒಂದು 7-8 ಜನ. ಹಾಗೆ ಶೃಂಗೇರಿ ಮಠ ಹೇಳಿದರೆ ಆ ಒಂದು ಸ್ಥಾನದಲ್ಲಿರುವಂಥ ಮಠ, ಅದ್ವೈತ ಮಠ. ಅಂದರೆ ಅಹಂ ಬ್ರಹ್ಮಾಸ್ಮಿ, ತತ್ವಂ ಅಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಎನ್ನುವಂಥ 4 ವೇದಗಳ ಏನು ಮಹಾವಾಕ್ಯಗಳುಂಟು ಅದನ್ನು ಪಾಲಿಸಿಕೊಂಡು ಬರುವಂಥ ಒಂದು ಮಠ. ಅಂದರೆ ಆ ಮಟ್ಟಕ್ಕೆ ನಾವು ಹೋಗಬೇಕು, ಅದಕ್ಕೆ ಕೊಂಡೋಗಬೇಕು ಎನ್ನುವುದು ಮಠದ ಎಲ್ಲದಕ್ಕಿಂತ ಮೊದಲಿನ ಒಂದು ಕಾರ್ಯ. ಶಂಕರರು ಅದನ್ನು ಜನರಿಗೆ ತಿಳಿಸಲಿಕ್ಕೆ, ಧರ್ಮ ಉಳಿಸಲಿಕ್ಕೆ ಬೇಕಾಗಿ ಮಾಡಿದಂಥ ವ್ಯವಸ್ಥೆ. ಆಚಾರ್ಯ ಶಂಕರರ ಕಾಲದಲ್ಲಿ ವೈದಿಕ ಧರ್ಮ ನಾಶದಂಚಿನಲ್ಲಿತ್ತು. ಗಾಣಪತ್ಯರು, ಸೌರರು, ಕಾಪಾಲಿಕರು, ಶಾಕ್ತೇಯರು, ಹೀಗೆ ಬೇರೆ ಬೇರೆ ಪಂಗಡದವರು ಪ್ರಾಣಿ ಬಲಿ, ನರಬಲಿ ಕೊಟ್ಟು ದೇವತಾರಾಧನೆ ಮಾಡ್ತಿದ್ದರು. ಅದನ್ನೆಲ್ಲ ಪರಿವರ್ತಿಸಿ ಅವರನ್ನು ಸೌಮ್ಯ ಮಾರ್ಗಕ್ಕೆ ತಂದು, ಇದು ಸರಿಯಲ್ಲ, ದೇವತಾ ಆರಾಧನೆ ಈ ರೀತಿ ಮಾಡಿ ಅದೇ ಕೊನೆಯಲ್ಲ, ಅದು ನಿಮ್ಮ ಪ್ರಾಥಮಿಕ ಹಂತ,
ಅದನ್ನು ತಿಳಿದು ಮತ್ತೆ ನೀವು ಬ್ರಹ್ಮಜ್ಞಾನಕ್ಕೆ ಹೋಗಬೇಕು. ಆ ದಾರಿಗೆ ಇದು 1ನೇ ಮೆಟ್ಟಲಾಗಿ ಅವರು ದೇವಸ್ಥಾನಗಳನ್ನು ಪ್ರಾರಂಭಿಸಿದ್ದರು. ಇವತ್ತು ದುರದೃಷ್ಟವೇನು, ನಾವು ಅಲ್ಲಿಯೇ ಉಳ್ಕೊಂಡಿದ್ದೇವೆ, ಅದಕ್ಕಿಂತ ಮೇಲೆ ಹೋಗ್ತಾ ಇಲ್ಲ. ದೇವಸ್ಥಾನದಲ್ಲೇ ನಾವು ಇದ್ದೇವಲ್ಲ, ಅದರ ಮತ್ತಿನ ಸ್ಟೇಜಿಗೆ ನಾವು ಹೋಗ್ತಾ ಇಲ್ಲ. ಹಾಗೆ ಆ ಪರಂಪರೆಯಲ್ಲಿ ಶೃಂಗೇರಿ ಮಠ ಇವತ್ತು ಭಾರತದಲ್ಲಿ ಅಲ್ಲ, ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿ ಉಂಟು. ಬೇರೆ ಬೇರೆ ದೇಶಗಳಿಂದ ನೀವು ಶೃಂಗೇರಿಗೆ ಹೋದರೆ ಗೊತ್ತಾಗ್ತದೆ, ಬೇರೆ ಬೇರೆ ದೇಶಗಳಿಂದ ಆಧ್ಯಾತ್ಮಿಕದ ಬಗ್ಗೆ ತಿಳುವಳಿಕೆಗೆ ಬೇಕಾಗಿ ಶೃಂಗೇರಿಗೆ ಬರುವುದು ನಾವು ಕಾಣ್ತೇವೆ. ಅಂಥ ಒಂದು ಮಠದ ಗುರುಗಳ ಈ ಕಾರ್ಯಕ್ರಮ. ಹಾಗೆ ಅವರು ಸನ್ಯಾಸ ಸ್ವೀಕಾರ ಮಾಡಿ ಈ ವರ್ಷಕ್ಕೆ 50 ವರ್ಷ ಆಗ್ತದೆ ಭಾರತೀ ತೀರ್ಥರು. ಹಾಗೆ ಮಠದ ವ್ಯವಸ್ಥಾಪಕರ ಕಡೆಯಿಂದ ಒಂದು ಅಭಿಪ್ರಾಯಕ್ಕೆ ಏನು ಬಂದಿದೆ ಹೇಳಿದರೆ, ಈ ಒಂದು ವರ್ಷ ಸುವರ್ಣ ಭಾರತಿ ಮಹೋತ್ಸವ ಅಂತ ಹೇಳಿ ಅದನ್ನು ಆಚರಿಸಬೇಕು. ಅದರಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು, ಸಮಾಜಕ್ಕೆ ಹಿತ ಆಗುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಮಠದಿಂದ ಬಂದಿದೆ. ಅದರ ಪ್ರಕಾರ ನಾವು ಈ ತಿಂಗಳಿನಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಇದ್ದೇವೆ. ಈ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನಾವು ನಮ್ಮ ಜಗನ್ನಾಥ ಚೌಟ ಅವರನ್ನು ನಾವು ಕೇಳಿಕೊಳ್ಳುವುದು. ನನಗೆ ಅವರದ್ದು ಹೆಚ್ಚು ಪರಿಚಯ ಇಲ್ಲ, ಮೋಹನ್ ರಾಯರಿಂದ ಅವರ ಪರಿಚಯ. ಹಾಗೆ ಅಂದರೆ ಅವರು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಬರುವವರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಅದರ ಮುಖ್ಯ ಸೂತ್ರಧಾರಿಗಳವರು ಅದನ್ನೆಲ್ಲ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅದು ವಿದ್ಯೆಗೆ ಸಂಬಂಧಪಟ್ಟದ್ದು. ಹಾಗೆ ಅವರನ್ನು ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ಮಠದ ಕಡೆಯಿಂದ ಸ್ವಾಗತಿಸ್ತೇನೆ. ಇನ್ನಿವತ್ತು ಅಭ್ಯಾಗತರಾಗಿ ಆಗಮಿಸಿದ್ದಾರೆ ಕೀರ್ತನ್ ಕುಮಾರ್ ಲಾಡ್. ಅವರು ಬರಬೇಕಿತ್ತು, ಅವರಿಗೆ ಅಲ್ಲಿ ಹೆಲ್ಡಪ್ ಆಗಿದ್ದಾರೆ. ಆಚೆ ಸುರತ್ಕಲ್ಲಿನಿಂದ ಈಚೆ ಬರಲಿಕ್ಕೆಲ್ಲ ಆಗೋದಿಲ್ಲ, ಅವರು ಆಚೆಯಿಂದ ಈಚೆ ಬರಬೇಕು, ಎಲ್ಲ ರೋಡ್ ಬ್ಲಾಕ್ ಆಗಿ ಅವರು ಹೆಲ್ಡಪ್ ಆಗಿದ್ದಾರೆ. ಹಾಗೆ ಅವರು ಫೋನ್ ಮಾಡಿದರು ತೊಂದರೆ ಆಗ್ತದೆ ಅಂಥೇಳಿ. ಹಾಗೆ ಅವರು ಬರುವುದಿಲ್ಲ. ಇನ್ನು ದೇವದಾಸರೈ ಮೇನಾಲ್ ಅವರು ನಮ್ಮ ಮಠದ ಆಸ್ಥಾನ ಎಂತ ಹೇಳೋದು, ಅವರಿಗೆ ವ್ಯವಸ್ಥಾಪಕರು ಇಲ್ಲಿದ್ದು ಎಲ್ಲ ಕೆಲಸಗಳಿಗೂ ಅವರು ಮಂಚೂಣಿಯಲ್ಲಿ ಇದ್ದುಕೊಂಡು ನಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ಅವರು ಕೊಡ್ತಾರೆ. ಅವರು ಮೂಲೆಯಲ್ಲಿ ಇರ್ತಾರೆ, ಆದರೂ ತುಂಬ ನಮಗೆ ಸಹಕಾರ ಕೊಡ್ತಾರೆ. ಅವರನ್ನು ಕೇಳುವಾಗ ಅವರ ಫೋನ್ ಯಾವುದು ಸಿಗ್ತಿರಲಿಲ್ಲ, ಏನು ಹಾಳಾಗಿತ್ತಂತೆ ಅದು. ಹಾಗೆ ಅವ್ರ ಹತ್ರ ಕೇಳದೆ ನಾವು ಹಾಕಿದ್ದೇವೆ ಅವರ ಹೆಸರು. ಅವರು ಅಂದರೆ ಅಷ್ಟು ನಮಗೆ ಅವರ ಬಗ್ಗೆ ಒಂದು ವಿಶ್ವಾಸ, ಬರ್ತಾರೆ ಅಂತ, ಕೇಳದಿದ್ದರೂ ಬರ್ತಾರೆ. ಹಾಗೆ ಬಂದಿದ್ದಾರೆ, ಅವರನ್ನು ನಾನು ಮಠದ ಕಡೆಯಿಂದ ಸ್ವಾಗತಿಸ್ತೇನೆ. ಹಾಗೆ ಪ್ರೊಫೆಸರ್ ದಿನಕರ್ ರಾವ್ ಅವರು ಪುತ್ತೂರಿನಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ಈಗ ರಿಟೈರ್ ಆಗಿದ್ದಾರೆ. ಅಲ್ಲಿ ಕೂಡ ಹಾಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಠದ ಕಡೆಯಿಂದ ಸ್ವಾಗತಿಸ್ತೇನೆ. ಇನ್ನು ಪ್ರಭಾಶಂಕರ್ ಅವರು ನೋಡಲಿಕ್ಕೆ ಹಾಗೆ ಕಂಡರು, ಬಹಳ ಅವರು ಪ್ರೊಫೆಷನಲ್ಲಿ ಜ್ಯೋತಿಷ್ಯರಲ್ಲ, ಆದರೆ ಜ್ಯೋತಿಷ್ಯ ಅವರಿಗೆ ಗೊತ್ತುಂಟು, ಜ್ಯೋತಿಷ್ಯ ಹೇಳ್ತಾರೆ ಅವರು. ನನ್ನ ಇದರಲ್ಲಿ ಜೀವನದಲ್ಲಿ ತುಂಬ ಜ್ಯೋತಿಷ್ಯರನ್ನು ನಾನು ಕಂಡಿದ್ದೇನೆ, ಆದರೆ ಅವರು ಹೇಳಿದರಲ್ಲಿ ಮಾತ್ರ ನನಗೆ ಅವರು ಹೇಳಿದಾಗಿದೆ, ಬೇರೆ ಯಾರ್ದು ಹೇಳಿದಾಗಲಿಲ್ಲ, ಅವ್ರದ್ದು ಮಾತ್ರ ಆಗಿದೆ. ಹಾಗೆ ಅವರು ನಮಗೆ ಬಹಳ ಒಂದು ಆದರಣೀಯರು. ಹೊಸದುರ್ಗದಲ್ಲಿ ಅಮ್ಮನವರ ದೇವಸ್ಥಾನ ಅಂತಿದೆ, ಅಲ್ಲಿ ಅದರ ವ್ಯವಸ್ಥಾಪಕರವರು. ಹಾಗೆ ಅವರನ್ನು ಕೂಡ ಕೇಳಿಕೊಂಡಾಗ ಒಪ್ಪಿಕೊಂಡು ಬಂದ್ದಾರೆ. ಅವರನ್ನು ಮತ್ತು ಅವರು ಮಠದ ಶಿಷ್ಯವರ್ಗದವರು, ರಾಮಕ್ಷತ್ರಿಯ ಸಮಾಜದವರು, ಮಠದ ಎಲ್ಲ ಕೆಲಸಗಳಲ್ಲಿ ಅವರು ಭಾಗಿಗಳಾಗ್ತಾರೆ. ಹಾಗೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳು, ಇವತ್ತು ನಾವು ಕೆಲವು ಸಾಧಕರಿಗೆ ಸನ್ಮಾನ ಮಾಡ್ತೇವೆ. ಅದರಲ್ಲಿ ವೇದ ಬ್ರಹ್ಮಶ್ರೀ ಭಟ್ರಪಾಡಿ ಸೂರ್ಯನಾರಾಯಣ ಭಟ್ ಅವರು. ಇವರು ಪುತ್ತೂರಿನಲ್ಲಿ ಭಟ್ರಪಾಡಿ ಎನ್ನುವಲ್ಲಿ, ಕೋಡಿಪಾಡಿ ಗ್ರಾಮದ ಭಟ್ರಪಾಡಿ ಎಂಬಲ್ಲಿ ಅವರು ಇದ್ದಾರೆ. ಅಲ್ಲಿ ಅವರದೇ ಒಂದು ದೇವಸ್ಥಾನ ಇದೆ. ಅವರು ಯಾವುದೇ ಕೆಲಸಕ್ಕೆ ಹೋಗಬೇಕಿದ್ರೆ ಮೊದಲು ಅಲ್ಲಿ ಅವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತೆ ಅವರು ಹೋಗುವುದು. ಮತ್ತು ಬಹಳ ನಿಷ್ಠಾವಂತ ವೈದಿಕರವರು, ಬಹುಮಾನ್ಯರವರು. ಪುತ್ತೂರು ಆಚೆ ಎಲ್ಲ ಸೂರ್ಯನಾರಾಯಣ ಭಟ್ರು ಅಂತ ಹೇಳಿದರೆ ಅವರಿಗೊಂದು ವಿಶಿಷ್ಟವಾದ ಒಂದು ಸ್ಥಾನ ಇದೆ. ಇವತ್ತೆಲ್ಲ ನಾವು ಅದು ಕಮರ್ಷಿಯಲ್ ಆಗಿ ಹೋಗ್ತಾ ಉಂಟು. ಇವರು ಹಾಗಲ್ಲ, ಅವರ ಫೀಸೆಲ್ಲ ಹೇಳುವುದಿಲ್ಲ. ಈಗ ಒಂದು ಕಾರ್ಯಕ್ರಮಕ್ಕೆ ಕರೆದರೆ
ನೀವು ಕೊಡಿ ಅಣ್ಣ ಅಂತ ಹೇಳೋದು ಅವರು. ಇನ್ನು ಕೊಳ್ಳೆ ಅಣ್ಣ ಅವ್ರ ಫೀಸೆಲ್ಲ ಹೇಳೋದು ಈತು ಅಂತ ಹೇಳೋದು. ಈತು ಅಂತ ಹೇಳಿದರೆ ಅದು ವ್ಯಾಪಾರ ಅಂತಾಯಿತು ಅಂತ ಅವರ ದೃಷ್ಟಿಯಲ್ಲಿ. ಹಾಗೆ ಅಂತಹ ಒಂದು ಬಹಳ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಶೃಂಗೇರಿ ಮಠದ ಗುರುಗಳ ಬಗ್ಗೆ ಅಂತೂ ಬಹಳ ವಿಶ್ವಾಸ ಇದ್ದವರು, ಅವರ ಬಗ್ಗೆ ತುಂಬ ಗೌರವ ಇದ್ದವರು. ನಮ್ಮ ಸ್ಥಾನಿಕ ಬ್ರಾಹ್ಮಣ ಸಮಾಜದಲ್ಲಿ ವೈದಿಕರಲ್ಲಿ ಅಗ್ರಪಂಕ್ತಿಯಲ್ಲಿ ಇರುವವರು ಅವರು. ಹಾಗೆ ಅವರನ್ನು ನಾವು ಗೌರವಿಸಬೇಕು ಆ ಕ್ಷೇತ್ರದಲ್ಲಿ ಅಂತ ನಾವು ತೀರ್ಮಾನ ಮಾಡಿ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಬಂದಿದ್ದಾರೆ ಅವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತ BK ದೇವರಾವ್ ಆಮೇಯವರು. ಅವರು ನೋಡಲಿಕ್ಕೆ ಬಹಳ ಚಿಕ್ಕದಾಗಿ ಕಾಣ್ತಾರೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿದೆ. ಅಂದರೆ ಅದು ಎಷ್ಟು ತಳಿ 177 ಭತ್ತದ ಇದು ತಳಿಗಳು, ಅದನ್ನು ಅವರು ಸಂಶೋಧನೆ ಮಾಡಿ ಅದನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಬಹುಶಃ ನಮ್ಮ ಭಾರತದಲ್ಲಿ ಅಷ್ಟೊಂದು ಇದನ್ನು ಉಳಿಸಿಕೊಂಡು ಬಂದವರು ಯಾರೂ ಇಲ್ಲ. ಕೆಲವು ಅವರೇ ಸಂಶೋಧನೆ ಮಾಡಿ ಅವರೇ ಅದನ್ನು ಬೆಳೆಸಿಕೊಂಡು ಬಂದದ್ದು. ಹಾಗೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಬಾಳಂಭಟ್ ಮನೆತನದ ಕೇಶವ ಭಟ್ರು. ಅದು ನಾವು ಅವರ ಬಗ್ಗೆ ಬಾಳಂಭಟ್ರ ಬಗ್ಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ. ಮಂಗಳೂರಿನಲ್ಲಿ ಬಾಳಂಭಟ್ರು ಹೇಳಿದರೆ ಎಲ್ಲರಿಗೂ ಗೊತ್ತಿದ್ದ ಒಂದು ಸಂಸ್ಥೆ ರಾಧಾಕೃಷ್ಣ ದೇವಸ್ಥಾನ ಅವರದ್ದು ಇದೆ. ಅಲ್ಲಿ ಎಲ್ಲ ರೀತಿಯ ವೈದಿಕ ಕಾರ್ಯಗಳನ್ನು ನಮಗೆ ಕೈಗೆಟಕುವ ಒಂದು ವ್ಯವಸ್ಥೆಯಲ್ಲಿ ಅವರು ಮಾಡ್ತಾರೆ. ಮುಖ್ಯವಾಗಿ ಅವರು ರಾಮಕ್ಷತ್ರಿಯ ಸಮಾಜದವರು ಮತ್ತು ಮರಾಠ ಕ್ಷತ್ರಿಯ ಸಮಾಜದವರಿಗೆ ಅವರು ಕುಲಪುರೋಹಿತರು. ಆ ಎರಡು ಸಮಾಜದವರಿಗೆ ಯಾರಿದ್ದರೂ ಅವರಲ್ಲಿಗೆ ಹೋಗಬೇಕು, ಎಲ್ಲಿದ್ದರೂ ಅವರಲ್ಲಿಗೆ ಹೋಗಬೇಕು. ನೀವು ಅಲ್ಲಿ ನೋಡಿದರೆ ದಿನ ಯಾರಾದರೂ ಒಂದು 2-3 ರಾಮಕ್ಷತ್ರಿಯರು ಅಥವಾ ಮರಾಠ ಕ್ಷತ್ರಿಯರು ಇರ್ತಾರೆ ಅಲ್ಲಿಯ ಕೆಲಸದಲ್ಲಿ. ಹಾಗೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ ಅವರು. ಹಾಗೆ ಅವರನ್ನು ಕೂಡ, ಅವರು ನಮ್ಮ ಮಠದ ಶಿಷ್ಯವರ್ಗದವರು ಕೂಡ. ಹಾಗೆ ಅವರನ್ನು ಕೇಳಿಕೊಂಡಾಗ ನಾನು ಅವರಲ್ಲಿ ಕೇಳಲಿಲ್ಲ, ಅವರ ಮಗನಲ್ಲಿ ಕೇಳಿ, ಡಾಕ್ಟರ್ ಸತ್ಯಕೃಷ್ಣ ಭಟ್ ಅಂತೇಳಿ. ಅವರು ಅಷ್ಟೇ ಬಹಳ ಮೇಧಾವಿಗಳು, ಬಹಳ ಮಠಕ್ಕೆ ಹತ್ತಿರ ಇರುವವರು, ಮಠದೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವವರು. ಹಾಗೆ ಅವರನ್ನು ಕೇಳಿಕೊಂಡಾಗ ಅವರು ಆಗಮಿಸಿದ್ದಾರೆ, ಕೇಶವ ಭಟ್ರು. ಅವರನ್ನು ನಾನು ಮಠದ ಕಡೆಯಿಂದ ಸ್ವಾಗತಿಸ್ತೇನೆ. ಇನ್ನು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು. ಅವರು ಕೋಲಿನಲ್ಲಿ ಸಂಗೀತವನ್ನು ನುಡಿಸುವವರು, 2 ಕೋಲಿನಲ್ಲಿ. ಚೆಂಡೆಯಲ್ಲಿ ಬಹಳ ನಿಸೀಮರು, ಹಾಗೆ ಹಾಡುಗಾರಿಕೆಯಲ್ಲೂ ಕೂಡ. ಅವರ ತಂದೆಯವರು ಮಾಂಬಾಡಿ ನಾರಾಯಣ ಭಾಗವತರು ಅಂತ. ನಾನು ಯಕ್ಷಗಾನದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸಂಪ್ರದಾಯದ ಬಗ್ಗೆ ಏನಿದ್ರು ಕೇಳಲಿಕ್ಕೆ ನಾವು ಅವರ ಮನೆಗೆ ಹೋಗೋದು. ಕೆಲವು ಸಲ ನಾವು ಅಂದರೆ ಆಗ ನಮ್ಮ ಹತ್ರ ವೆಹಿಕಲೆಲ್ಲ ಇಲ್ಲ. ನಾವು ಇಲ್ಲಿ ವಿಜಯಡ್ಕದಲ್ಲಿ ಹೋಗಿ ಅಲ್ಲಿಂದ ಹಿಡಿದು ಒಂದು 2-3 ಕಿಲೋಮೀಟ್ರ್ ನಡೆದು ಅವರ ಮನೆಗೆ ಹೋಗಬೇಕು. ಮತ್ತು ಕೆಲವು ಸಲ ರಾತ್ರಿ ಆಗ್ತದೆ, ಮತ್ತು ಅಲ್ಲಿ ಉಳ್ಕೊಳ್ಳೋದು, ಮತ್ತು ಮರುದಿವಸ ಬೆಳಿಗ್ಗೆ ಬರೋದು. ಹಾಗೆ ನಮಗೆ ಯಕ್ಷಗಾನದ ಗುರುಗಳು ಅವರು, ಇವರ ತಂದೆಯವರು. ಹಾಗೆ ಕೆಲವು ಸಂದರ್ಭದಲ್ಲಿ ನಾವು ಪ್ರಯೋಗ ಮಾಡುವಾಗ ಪ್ರಯೋಗಗಳನ್ನು ಮಾಡುವ ಕೆಲವರು ಅದಕ್ಕೆ ಆಕ್ಷೇಪ ಎತ್ತುವ ಸಂದರ್ಭ ಇರ್ತದೆ. ಆಗ ಅವ್ರು ಕೇಳಿ, ನಾವು ಬರಲಿ ನನ್ನ ಹತ್ರ, ನಾನು ಉತ್ತರ ಕೊಡ್ತೇನೆ ಅಂತ. ಅವರಿಗೆ ವಯಸ್ಸಾಗಿತ್ತು, ಹೋಗಲಿಕ್ಕೆಲ್ಲ ಆಗ್ತಿರಲಿಲ್ಲ. ಅಷ್ಟು ಕಟುವಾಗಿ ಅದನ್ನು ಸಮರ್ಥನೆ ಮಾಡುವವರು ಅವರು. ಹಾಗೆ ಅವರ ಪುತ್ರರಿವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು. ತುಂಬ ಬಹುಶಃ ಪಟ್ಲರಿಗೆ ಕೂಡ ಅವರು ಸಂಗೀತ ಪಾಠ ಇವರೇ ಮಾಡಿದ್ದು. ಇವತ್ತು ಬಹಳ ಪ್ರಸಿದ್ಧ ಭಾಗವತರು ಪಟ್ಲ ಸತೀಶ್ ಶೆಟ್ಟಿ ಅಂತೇಳಿ, ಅವರು ಕೂಡ ಇವರ ಶಿಷ್ಯನೇ. ಹಾಗೆ ಇಲ್ಲಿ ಒಂದು ಕ್ಲಾಸ್ ಕೂಡ ಅವರು ಮಾಡ್ತಾರೆ. ಅವರೆರಡು ಚೆಂಡೆಯೂ ಮಾಡ್ತಾರೆ, ಭಾಗವತಿಕೆಯೂ ಮಾಡ್ತಾರೆ. ಹಾಗೆ ಅವರನ್ನು ನಾನು ತುಂಬ ವರ್ಷದಿಂದ ಅವರನ್ನು ನೆನೆಸುವುದು. ಆಗ ನನಗೆ ಬೇರೆ ಬೋರ್ಡ್ಸ್ ತಿನ್ನಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗೆ ಮತ್ತು ನಮಗೆ ಎಲ್ಲದಕ್ಕೂ ಕೊಂಡಿ ಮೋಹನ್ರಾಯರು ಅವರಿಗೆಲ್ಲರ ಯಕ್ಷಗಾನದವರ ಕಾಂಟ್ಯಾಕ್ಟ್ ಇರ್ತದೆ. ಹಾಗೆ ಅವರ ಇದು ನಂಬರ್ ಕೊಟ್ಟರು. ಹಾಗೆ ಅವರನ್ನು ಕೇಳಿಕೊಂಡೆ. ಹಾಗೆ ಅವರು ಬಂದಿದ್ದಾರೆ, ನಮ್ಮ ಗುರುಗಳ ಪುತ್ರರವರು. ನನಗೆ ತುಂಬ ಸಂತೋಷದ ವಿಷಯ. ಅವರು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಟಿ ರಾಮಯ್ಯ ಕಿಲ್ಲೆ ಅವರು ನಮ್ಮ ಇಲ್ಲಿಯ ಮೇಗಿನ ಪಂಜಾಳ ಗುತ್ತು ಅಂತ ತಲಪಾಡಿಯಲ್ಲಿದೆ, ಅಲ್ಲಿಯವರು. ಅವರು ಕಲಾಗಂಗೋತ್ರಿಯ ಈಗಿನ ಅಧ್ಯಕ್ಷರು. ಕಲಾಗಂಗೋತ್ರಿ ನಾನೇ ಸ್ಥಾಪನೆ ಮಾಡಿದ ಒಂದು ಸಂಸ್ಥೆ.
ಕಿನ್ಯ ನಾನೇ ಆಗ ಇಲ್ಲಿ ಕ್ಲಾಸ್ಗಳು ನಡೀತಾ ಇತ್ತು. ಆಗಿದ್ದು ಅದ್ವೈತಾಶ್ರಮ ಅಂತ ಇತ್ತು. ಶೃಂಗೇರಿ ಮಠಕ್ಕೆ ನಾವು ಕೊಟ್ಟಿರಲಿಲ್ಲ. ಅದ್ವೈತಾಶ್ರಮ ಅಂತ ನಮ್ಮದೊಂದು ಟ್ರಸ್ಟ್ ಇತ್ತು. ಅದರ ಮೂಲಕ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಆಗ ಇಲ್ಲಿ ನಾವು ಯಕ್ಷಗಾನ ಕ್ಲಾಸ್ ಮಾಡ್ತಾಯಿದ್ದೆವು ಕಾಲಗಂಗೋತ್ರಿ. ಮತ್ತು ಅದೀಗ ಅದರದ್ದೇ ಆದ ಒಂದು ಕಟ್ಟಡದಲ್ಲಿದೆ. ಅದರ ಅಭಿವೃದ್ಧಿಗೆ ತುಂಬ ಶ್ರಮಿಸಿದವರು ಅವರು, ನಾರಾಯಣ ಕಿಲ್ಲೆಯವರು. ಹಾಗೆ ಅವರನ್ನು ಕೇಳಿಕೊಂಡಾಗ ಸಂತೋಷದಲ್ಲಿ ಒಪ್ಪಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಡಾಕ್ಟರ್ ಮಾದೇವಿ ವಿಜಯಕುಮಾರ್ ಅವರು ನಮ್ಮ ಮಠದಲ್ಲಿ 4 ಕಂಬ ಇದರಲ್ಲಿ 1 ಕಂಬ. ಅವರು ಎಲ್ಲ ಕೆಲಸಗಳಲ್ಲಿಯೂ ಅವರು ನಮಗೆ ಜೊತೆಗೂಡಿ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ. ಎಲ್ಲದರಲ್ಲಿ ಭಾಗಿಗಳಾಗಿರ್ತಾರೆ. ಮತ್ತು ವೈದ್ಯರು, ಎಷ್ಟೋ ಜನ ಬಡವರಿಗೆ ಉಚಿತವಾಗಿ ಅವರು ವೈದ್ಯಕೀಯ ನೆರವು ಕೊಡ್ತಾ ಇದ್ದಾರೆ. ನಮ್ಮ ಮಠಕ್ಕಂತೂ ತುಂಬ ಅವರು ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರು ಸುರಿಗೆ ಕೇಳಲಿಲ್ಲ, ಆಗುವುದಿಲ್ಲ ಹೇಳಿದರು. ಮತ್ತು ನಾವು ಹೆಸರು ಹಾಕಿದ ಮೇಲೆ ಮತ್ತೆ ಬರಬೇಕಾಯ್ತು ಅವರು. ಹಾಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು PS ಚಂದ್ರಶೇಖರ ರಾವ್ ಕೊಲ್ಲಿಪಾಲ್ ಅವರು ನಮಗೆಲ್ಲ ಹಿರಿಯರು, ವಯಸ್ಸು ತುಂಬ ಆಯಿತು ಅವರಿಗೆ, ಬರಲಿಕ್ಕೆಲ್ಲ ಕಷ್ಟ. ಕೊಲ್ಲಿಪಾಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಉಂಟು. ಅದು ತೀರಾ ಅವನತಿಯ ಕಾಲದಲ್ಲಿದ್ದಾಗ ಅದನ್ನೆಲ್ಲ ಸಂರಕ್ಷಿಸಿ ಅದನ್ನು ಇವತ್ತಿನ ಮಟ್ಟಕ್ಕೆ ತಂದವರು ಅವರು. ಇಲ್ಲಿರ ದೇವಸ್ಥಾನ ನಶಿಸಿ ಹೋಗ್ತಿತ್ತು. ಇವತ್ತು ದೊಡ್ಡ ದೇವಸ್ಥಾನ ಆಗಿದೆ. ಇತ್ತೀಚೆಗೆ ಅದರ ಬ್ರಹ್ಮಕಲಶ ಕೂಡ ಆಯಿತು. ಎಷ್ಟೋ ಕೋಟಿ ಖರ್ಚು ಮಾಡಿ ಬ್ರಹ್ಮಕಲಶ ಎಲ್ಲ ಮಾಡಿದ್ದಾರೆ. ಅದರ ಉಳಿಬೇಕಿದ್ರೆ ಅದಷ್ಟು ವರ್ಷ ಇದು ಇಂಟೆನ್ಸಿವ್ ಕೇರಲ್ಲಿ ಆಕ್ಸಿಜನ್ ಕೊಟ್ಟವರು ಅವರು. ಹಾಗೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸಬೇಕು ಅಂತ ಕೇಳಿದೆ, ಸನ್ಮಾನಿಸಬೇಕು ಅಂತ ಕೇಳಿದಾಗ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಬಂದ ತಮ್ಮೆಲ್ಲರೂ, ನಾನು ಹಾಗೆ ಹೇಳಿದೆ, ಅಂದರೆ ನಮ್ಮದು ಸಂಖ್ಯೆ ಕಡಿಮೆ ಆದರೂ ಇದೆಲ್ಲ PhD ಗ್ರೇಡಿನವರು ಆದ್ದರಿಂದ ಎಲ್ಲರೂ ಆಸಕ್ತರು. ಒಳ್ಳೆಯ ಸಂಭಾವಿತ ಸಭೆ. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಠದ ಕಡೆಯಿಂದ ಮಾಡ್ತೇನೆ. ಇನ್ನು ಮುಂದಕ್ಕೆ ಒಂದು ಸಣ್ಣ ಕೆಲಸ ಇದೆ. ಗುರುಗಳಿಗೆ ಅಭಿವಂದನೆ ಸಲ್ಲಿಸುವಂಥದ್ದು ಅದು ಮುಖ್ಯ. ನಮ್ಮ ಕಾರ್ಯಕ್ರಮದಲ್ಲಿ ಅದೊಂದು ಮುಖ್ಯ. ಮತ್ತು ಈ ಸಾಧಕರಿಗೆ ಸನ್ಮಾನ ಮಾಡೋದೊಂದು ಮುಖ್ಯ. ಈಗಿನ ಮಹಾಸನ್ನಿಧಾನ ಅಂದರೆ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು, ಅವರ ಹುಟ್ಟೂರು ನರಸರಾವುಪೇಟೆ, ಇದು ಮಚಿಲಿಪಟ್ಟಣ ಫಸ್ಟಿಗೆ. ಅಲ್ಲಿಂದವರು ಮಚಿಲಿಪಟ್ಟಣಕ್ಕೆ, ಇದು ನರಸರಾವುಪೇಟೆಗೆ ಅವರ ತಂದೆಯವರು ಶಿಫ್ಟ್ ಮಾಡ್ತಾರೆ ಅವರ ಮನೆಯನ್ನು. ಅವರು ವೈದಿಕರು. ಅವರ ಗುರುಗಳ ಪ್ರಥಮ ಪಾಠ, ವೇದ ಪಾಠ ಎಲ್ಲ ಅವರ ತಂದೆಯವರಿಗೆ ಮಾಡಿದ್ದಾರೆ. ಒಂದು ಆಕಸ್ಮಿಕ ಘಟನೆ ಆಗ್ತದೆ. ಕುಂಟೂರಿಗೆ ಹಿಂದಿನ ಜಗದ್ಗುರುಗಳು ಅಭಿನವ ವಿದ್ಯಾತೀರ್ಥರು ಹೋಗಿರುವಾಗ ಆಗ ಇವರಿಗೆ 10 ವರ್ಷ ಪ್ರಾಯ, ಯಾರಿಗೆ ಈಗಿನ ಮಹಾಸನ್ನಿಧಾನಕ್ಕೆ. ಅಲ್ಲಿ ಅವರಿಗೆ ಪರಿಚಯ ಮಾಡೋದು ಹೇಳ್ತಾರೆ, ಇವನು ಚಿಕ್ಕ ಬಾಲಕ ಆದರೂ ಸಂಸ್ಕೃತದಲ್ಲಿ ಬಹಳ ಪಂಡಿತರನ್ನು ಮೀರಿಸುವಂಥ ಒಂದು ಅವರಿಗೆ ಜ್ಞಾನ ಇದೆ. ಆಮೇಲೆ ಗುರುಗಳವ್ರ ಹತ್ರ ಸಂಸ್ಕೃತದಲ್ಲೇ ಸಂಭಾಷಣೆ ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಅವರು ಉತ್ತರ ಎಲ್ಲ ಕೊಟ್ಕೊಂಡು ಬರ್ತಾರೆ. ಅದು ನೋಡಿ ಅವರಿಗೆ ತುಂಬ ಖುಷಿಯಾಗ್ತದೆ. ಅವರಿಗೆ ಒಂದು ಶಾಲು ಎಲ್ಲ ಹೊದಿಸಿ ಗೌರವಿಸ್ತಾರೆ ಅವರನ್ನು. 10 ವರ್ಷದ ಒಂದು ಮಗುವಿಗೆ ವಿದ್ವತ್ ಸನ್ಮಾನ ಹೇಳಿದರೆ ಭಾಳ ವಿಶೇಷ. ಅದು ಎಲ್ಲಿಯೂ ಇಲ್ಲ, ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿದ್ವತ್ ಅವರಿಗೆ ಆಗಲೇ ಇತ್ತು. ಅದಾದ ಮೇಲೆ 1966ರಲ್ಲಿ ಉಜ್ಜಯಿನಿಯಲ್ಲಿ ಅಭಿನವ ವಿದ್ಯಾತೀರ್ಥರು ಅಲ್ಲಿನ ಮಹಾರಾಣಿಯ ಕೇಳಿಕೆಯ ಮೇರೆಗೆ ಅಲ್ಲಿ ಅವರು ಚಾತುರ್ಮಾಸ್ಯ ಮಾಡ್ತಾರೆ. ಆ ಚಾತುರ್ಮಾಸ್ಯಕ್ಕೆ ಅಲ್ಲಿ ಏನಾಗ್ತದೆ ಹೇಳಿದರೆ, ಇವರ ನರಸರಾವುಪೇಟೆಯಿಂದ ವೈದಿಕರು ಎಲ್ಲ ಹೋಗ್ತಾರೆ. ಅವರ ಜೊತೆಯಲ್ಲಿ ಇವರು ಕೂಡ ಹೋಗ್ತಾರೆ. ಹೋದಾಗ ಇವರನ್ನು ಅವರು ಗುರುತಿಸ್ತಾರೆ, ನೀನು ಸೀತಾರಾಮ ಆಂಜನೇಯಳು ಅಲ್ವಾ ಅಂತ. ಅವರ ಹೆಸರು ಸೀತಾರಾಮ ಆಂಜನೇಯಳು ಅಂತ, ಪೂರ್ವಾಶ್ರಮದ ಹೇಳಿ ಸಂಸ್ಕೃತದಲ್ಲೇ ಅವ್ರ ಹತ್ರ ಮಾತಾಡ್ತಾರೆ. ಅವರ ವಿದ್ವತ್ ನೋಡಿ ಇನ್ನೂ ತುಂಬ ಖುಷಿಯಾಗ್ತದೆ. ಮತ್ತು ಇವರೊಂದು ಅವ್ರ ಹತ್ರ ಒಂದು ಭಿನ್ನವನ್ನು ಕೊಡ್ತಾರೆ. ನನಗೆ ವೇದಾಂತ ಎಲ್ಲ ಆಗಿದೆ, ನನಗೆ ಶಾಸ್ತ್ರಾಧ್ಯಯನ ಆಗಬೇಕು, ಅದು ತಮ್ಮಿಂದ ಆಗಬೇಕು, ನನ್ನನ್ನು ಶಿಷ್ಯಾಗಿ ಸ್ವೀಕಾರ ಮಾಡಿ ನನಗೆ ಆ ವಿದ್ಯೆಯನ್ನು ಕೊಡಬೇಕು ಅಂತ ಅವ್ರ ಹತ್ರ ಕೇಳ್ತಾರೆ. ಸಂತೋಷದಿಂದ ಒಪ್ಪಿಕೊಂಡು ಅವ್ರಿಗೆ ನಿಲ್ಲಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಅವರಿಗೆ ವೇದಾಂತ ಇದು ಶಾಸ್ತ್ರ ಎಲ್ಲ ಅವರಿಗೆ ಹೇಳಿಕೊಡ್ತಾರೆ. ಅದಾದ ಮೇಲೆ 74ರಲ್ಲಿ
ಇವರು ಶೃಂಗೇರಿಗೆ ಬರ್ತಾರೆ ಮತ್ತು ಗುರುಗಳೊಟ್ಟಿಗೆ ಚಾತುರ್ಮಾಸ ಆದ ಮೇಲೆ ಶೃಂಗೇರಿಯಲ್ಲಿ ಇರ್ತಾರೆ. ಇವರ ವಿದ್ವತ್ತು, ಇವರ ಒಂದು ಆಧ್ಯಾತ್ಮಿಕ ಜ್ಞಾನ ಇದೆಲ್ಲ ನೋಡಿ, ವೈರಾಗ್ಯ ಸ್ವಭಾವ ಇದೆಲ್ಲ ನೋಡಿ ತನಗೆ ಉತ್ತರಾಧಿಕಾರಿ ಇವರೇ ಆಗ್ಬೋದು ಅಂತ ಅವರು ಇವರನ್ನು ಆರಿಸಿ 11/11/1974 ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವರನ್ನು ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಅದರದ್ದು 50ನೇ ವರ್ಷ ಈಗ ಆ ಕಾರ್ಯಕ್ರಮ ನಾವು ಮಾಡೋದು. ಅಲ್ಲಿಂದ ನಂತರ ಅವರು ಇಡೀ ಭಾರತವನ್ನು 3-4 ಸಲ ಸಂಚಾರ ಮಾಡ್ತಾರೆ. ಈ ನಿಮಗೆ ಗೊತ್ತಿರೋದು, ಆಂಗ್ಲರು ಇಲ್ಲಿ ಬಂದಾಗ ಎಲ್ಲ ನಮ್ಮ ಧಾರ್ಮಿಕ ವ್ಯವಸ್ಥೆಗಳು ಹಾಳಾಗಿ ಹೋಗಿತ್ತು. ದೇವಸ್ಥಾನಗಳಾಗಲಿ ಮಠ ಮಂದಿರಗಳಾಗಲಿ ಎಲ್ಲ ಅದರ ವ್ಯವಸ್ಥೆ ಹಾಳಾಗಿ ಹೋಗಿತ್ತು. ಹಾಗೂ ನಮ್ಮ ಎಲ್ಲ ಅದರಲ್ಲಿ ನಮ್ಮದು ಕೂಡ ಸೇರಿಕೊಂಡಿತ್ತು. ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೆಲ್ಲ ಇವರೇ, ಗುರುಗಳೇ, ಅಭಿನವ ವಿದ್ಯಾತೀರ್ಥರು. ಆಮೇಲೆ ಅದನ್ನು ಬೆಳೆಸಿಕೊಂಡು ಹೋದದ್ದು ಭಾರತೀ ತೀರ್ಥರು. ಇವತ್ತು 500ಕ್ಕಿಂತಲೂ ಹೆಚ್ಚು ಮಠದ ಶಾಖೆಗಳಿದ್ದು ಈ ಭಾರತದಲ್ಲಿದೆ. ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಅದು ನಡೀತಾ ಇದೆ. ಈಗ ನೀವು ತಿರುಪತಿಗೆ ಹೋಗಿ, ರಾಮೇಶ್ವರ ಹೋಗಿ, ನಾಸಿಕ್ ಹೋಗಿ, ಕಾಶಿ ಎಲ್ಲ ಹೋದರೂ ಕೂಡ ಮಠದ್ದೇ ಆದ ವ್ಯವಸ್ಥೆಗಳಿದೆ. ಅಲ್ಲಿಯ ಕ್ಷೇತ್ರ ವಿಧಿಗಳನ್ನು ಮಾಡುವಂಥ ವ್ಯವಸ್ಥೆಗಳಿದೆ. ಅದನ್ನು ಬಹಳ ಸುಸೂತ್ರವಾಗಿ ನಡೆಸುವ ವ್ಯವಸ್ಥೆ ಗುರುಗಳು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಕೆಲವರು, ಈಗ ಮೋಹನ್ ರಾಯರೊಂದು ಪ್ರಶ್ನೆ ಕೇಳಿದರು ಮೊದಲು. ಇದು ಶಾರದಾ ಹೇಳಿದ ವಿದ್ಯೆಯ ದೇವತೆ, ಅವರಿಗೆ ಚೌಟ್ರು ಕೇಳಿದ್ರಂತೆ ಅವ್ರು ಯಾಕೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡಲಿಲ್ಲ ಅಂತ. ಅಂದರೆ ಒಂದು ಕಾಲದಲ್ಲಿ ಏನು ಇತ್ತು ಅಂತ ಹೇಳಿದರೆ, ಎಜುಕೇಷನ್ ಹೇಳುವಂಥದ್ದು ಈಗ ಫೀಸ್ ತೆಗೆದು ಅದು ಮಾರಾಟ ಅಂತ ಬರ್ತದೆ. ಸೊ ವಿದ್ಯೆಯನ್ನು ಮಾರಾಟ ಮಾಡಬಾರ್ದು ಅಂತ ಶಾಸ್ತ್ರ. ಆಗ ಮಠವೇ ಅದನ್ನು ಮಾಡಿದರೆ ಹೇಗೆ ಎನ್ನುವಂಥ ಒಂದು ಪ್ರಶ್ನೆ ಬರ್ತಿತ್ತು. ಆದರೆ ಈಗ ಏನು ಆಗಿದೆ ಹೇಳಿದರೆ, ಈಗ ಕೆಲವು ಕಡೆ ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದಾರೆ. ಈಗ ಬ್ಯಾಂಗ್ಳೂರಿನಲ್ಲಿ ಜ್ಞಾನೋದಯ ವಿದ್ಯಾಲಯ ಅಂತಿದೆ, ಅದು PUC ವರೆಗೆ ಇದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಅಲ್ಲಿ ಅದರ ಒಟ್ಟಿಗೆ ನಮ್ಮ ಆಧ್ಯಾತ್ಮಿಕ ವಿಚಾರಗಳು, ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸಗಳು ಅದೆಲ್ಲ ಮಾಡ್ತಾರೆ. ಹಾಗೆ ಅಲ್ಲಿ ಸೀಟ್ ಸಿಗೋದು ಭಾಳ ಕಷ್ಟ, ಅಷ್ಟು ಅದಕ್ಕೆ ಪೈಪೋಟಿದೆ ಆ ಶಾಲೆಗೆ. ಇನ್ನು ಡೆಲ್ಲಿಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ, ಅದು ಭಾರತದಲ್ಲಿ 2ನೇ 3ನೇ ಸ್ಥಾನದಲ್ಲಿದೆ, ಭಾಳ ದೊಡ್ಡ ಇದದು. ಇನ್ನು ಕಾಲಟಿಯಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ, ಶೋರ್ನೂರಲ್ಲಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಇದೆ. ಹೀಗೆ ಬೇರೆ ಬೇರೆ ಕಡೆ ಇತ್ತೀಚೆಗೆ ಅದು ಪ್ರಾರಂಭ ಮಾಡಿದ್ದಾರೆ ಈಗ. ಆಮೇಲೆ ಶೃಂಗೇರಿಯಲ್ಲಿ ಶಾರದಾ ಧನ್ವಂತರಿ ಆಸ್ಪತ್ರೆ ಅಂತ ಇತ್ತು, ಅದನ್ನೀಗ ನವೀಕರಿಸಿ ಅಭಿನವ ವಿದ್ಯಾತೀರ್ಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಈಗ ಮಾಡಿದ್ದಾರೆ. ಅಲ್ಲಿ ಹೇಗೆ ಹೇಳಿದರೆ, ಸಾಮಾನ್ಯ ಪಾಪದವರಿಗೆಲ್ಲ ಉಚಿತವಾಗಿ ಮದ್ದು ಕೊಡುವಂಥದ್ದು ಇಂಥೆಲ್ಲ ವ್ಯವಸ್ಥೆ ಇದೆ. ಹಾಗೆ ಬ್ಯಾಂಗ್ಳೂರಿನಲ್ಲಿ ರಂಗಾದೊರೈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಮೇಲೆ ಶಂಕರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ, ಅದು ಬಹುಶಃ ಭಾರತದಲ್ಲಿ 1ನೇ ಸ್ಥಾನದಲ್ಲಿ ಈಗ ಉಂಟು. ಈ ಆಯಾ ಇದರದ್ದು ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್. ಹಾಗೆ ಅಂಥದ್ದೆಲ್ಲ ಮಾಡಿದ್ದಾರೆ. ಕೆಲವು ಜಾಗೆಗಳು ಕೈ ಬಿಟ್ಟು ಹೋಗಿತ್ತು, ಅದನ್ನು ಪುನಃ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ 2 ಎಕರೆ ಪ್ರೈಮ್ ಶಂಕರ ಮಠದ ಒಂದು ಭಾಗದಲ್ಲಿ ಜಾಗ ಅನ್ಯರ ಸ್ವಾಧೀನ ಇತ್ತು, ಅದನ್ನೆಲ್ಲ ಫೈಟ್ ಮಾಡಿ ಕೋರ್ಟ್ನಲ್ಲಿ ಮಾಡಿ ಪುನಃ ಸ್ವಾಧೀನ, ಅಲ್ಲಿ ಶಂಕರ ಈಗ ಆ ಚಿಕಿತ್ಸಾಲಯ ಆದದ್ದು ಈಗ. ಹಾಗೆ ಅಂಥ ಕೆಲಸ ತುಂಬ ಮಾಡಿದ್ದಾರೆ. ಇಲ್ಲಿ ಶೃಂಗೇರಿಯಲ್ಲಿ ಗುರುನಿವಾಸ ಅಂತ ಮೊದಲು ಸಣ್ಣ ಒಂದು ಇಷ್ಟೇ ದೊಡ್ಡ ಹಾಲ್, ಭಕ್ತರು ಬಂದರೆ ನಿಲ್ಲಲಿಕ್ಕೆ ಅದಕ್ಕಿದಕ್ಕೆಲ್ಲ. ಈಗ 1,000 ಜನ ಬಂದು ನಿಲ್ಲುವಷ್ಟು ಒಂದು ಹಾಲ್ ಇದ್ದಂಥ ಒಂದು ಗುರುನಿವಾಸ ಮಾಡಿದ್ದಾರೆ. ಬ್ರಿಡ್ಜ್ ಮಾಡಿದ್ದಾರೆ, ವಿದ್ಯಾತೀರ್ಥ ಸೇತು ಅಂತ, ಆಚೆ ಬಂದು ಈಚೆ ಬರಲಿಕ್ಕೆ. ಮೊದಲು ಇರಲಿಲ್ಲ, ಮಳೆಗಾಲದಲ್ಲಿ ದೋಣಿಯಲ್ಲಿ ಹೋಗಬೇಕಿತ್ತು, ಅದು ಸಹ ಭಾಳ ಹೆದರಿಕೆ. ಅದು ಅಲ್ಲಿ ಸುಳಿ ಉಂಟು, ಎಷ್ಟೋ ಅವಘಡಗಳು ಆದದ್ದುಂಟಲ್ಲಿ. ನವರಾತ್ರಿ ಬಂದ ಮೇಲೆ ಮರದ್ದು ಒಂದು ಬ್ರಿಡ್ಜ್ ಮಾಡ್ತಾರೆ, ಅದು ನಾಡ್ದು ಮಳೆ ಬರುವಾಗ ಅದು ಹೋಗ್ತದೆ, ಮತ್ತು ಮತ್ತಿನ ನವರಾತ್ರಿಗೆ ಹಾಗೆ ಅದೊಂದು ಮಾಡಿದ್ದಾರೆ. ಮತ್ತು ಅನ್ನ ಛತ್ರ ಬಂದವರಿಗೆ ಊಟಕ್ಕೆ ಈಗ ಒಂದು 10,000 ಜನ ಬಂದರೂ ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ, ಭಾಳ ಸುಂದರವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ. ಹಾಗೆ ಶಾರದಾಂಬ ದೇವಸ್ಥಾನ, ಅದಕ್ಕೆ ಸುವರ್ಣ ಗೋಡೆಗಳ ಒಳಗೆ ಸುವರ್ಣ ರಥ, ಸುವರ್ಣ ಶಿಖರ, ಅದೆಲ್ಲ ಇವರ ಕಾಲದಲ್ಲಿ ಆಗಿದೆ. ಇನ್ನು ರಾಜಗೋಪುರ, ಬಹುಶಃ ತಮಿಳುನಾಡಿನ ರೀತಿಯಂತಹ ಒಂದು ದೊಡ್ಡ ರಾಜಗೋಪುರ, ಅದು ಇವರ ಕಾಲದಲ್ಲಿ ಆಗಿದೆ. ಇನ್ನು ಶಂಕರಾಚಾರ್ಯರ ದೇವಸ್ಥಾನ ಕೂಡ ನವೀಕರಿಸಿ
ಶಿಲಾಮಯ ಆಗಿ ಅದಕ್ಕೂ ಚಿನ್ನದ ಶಿಖರವನ್ನು ಅವರು ಮಾಡಿಸಿದ್ದಾರೆ. ಇನ್ನು ತೋರಣ ಗಣಪತಿ ಅಂತ ಒಂದು ದೇವಸ್ಥಾನ ಇತ್ತು, ಅದು ಕೂಡ ಸಪರೇಟಾಗಿ ಮಾಡಿ ಅದಕ್ಕೂ ಚಿನ್ನದ ಶಿಖರ ಎಲ್ಲ ಮಾಡಿ ಅದನ್ನು ಬಹಳ ಇವತ್ತು ನೋಡಲಿಕ್ಕೆಲ್ಲ ಆಕರ್ಷಣೀಯ ಸ್ಥಳಗಳದೆಲ್ಲ. ಈ ಶಂಕರಾಚಾರ್ಯ ದೇವಸ್ಥಾನ ಅದು ಹಿಂದೆ ಪಾಠಶಾಲೆ ಆಗಿತ್ತು, ಈಗ ಪಾಠಶಾಲೆ ಸಪರೇಟಾಗಿ ಬೇರೆ ಮಾಡಿದ್ದಾರೆ ನರಸಿಂಹವನದಲ್ಲಿ. ಆಗ ಅದರಲ್ಲಿದ್ದೆಲ್ಲ ಮರಗಳನ್ನು ಹಾಳು ಮಾಡಬಾರ್ದು ಅಂತ ಹೇಳಿಕೊಂಡು ಅದರದ್ದೇ ಒಂದು ಕಟ್ಟಡ, ಕೇರಳ ಶೈಲಿಯ ಕಟ್ಟಡ ಎದುರುಗಡೆ ಕಟ್ಟಿದ್ದಾರೆ. ನೀವು ಹೋಗುವಾಗ ಅದು ಭಾಳ ಪುರಾತನ ಅಂತ ಹೇಳ್ಬೋದು. ಅದು ಈ ಮರದ ಎಲ್ಲ ಕಟ್ಟಡ ಇದು ಮರಗಳನ್ನು ಎಲ್ಲ ತೆಗೆದು ಅದರ ಪಿಲ್ಲರ್ಸನ್ನೆಲ್ಲ ತೆಗೆದು ಅದು ನೋಡಲಿಕ್ಕೆ ಬಹಳ ಸುಂದರವಾಗಿ ಉಂಟು. ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಯಾಗಗಳೆಲ್ಲ ಮಾಡ್ತಾರೆ. ಹಾಗೆ ಅದು ತೆಗೆಯುವಾಗ ಅಂಥದ್ದೇನು ತೊಂದರೆ ಬರದಾಗಿ ಇನ್ನೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುವ ಹಾಗೆ ಅವರಂತ ಇದೆಲ್ಲ ಮಾಡ್ತಾರೆ. ಇನ್ನು ಈಗ ಶಂಕರಾಚಾರ್ಯರು ಹುಟ್ಟಿ ಬೆಳೆದದ್ದು 32 ವರ್ಷ. 32 ಅಡಿಯ ಏಕಶಿಲೆಯಲ್ಲಿ ಒಂದು ಶಂಕರಾಚಾರ್ಯರ ಒಂದು ಶಿಲಾಮಯ ಇದನ್ನು ಪ್ರತಿಷ್ಠಾಪಿಸಿದ್ದಾರೆ. ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ಮಾಡಿದ್ದಾರೆ. ಹೀಗೆ ಹಲವು ಅದ್ಭುತ ಕೆಲಸಗಳನ್ನು ಅವರ ಕಾಲದಲ್ಲಿ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚು ಆಧ್ಯಾತ್ಮಿಕವಾಗಿ ಬಂದವರಿಗೆ ಸರಿಯಾದ ಉತ್ತರ, ತಿಳುವಳಿಕೆ ಇದನ್ನೆಲ್ಲ ಕೊಡುವಂಥ ಕೆಲಸ. ನೀವು ಶೃಂಗೇರಿಗೆ ಹೋದರೆ ವಿದೇಶದವರೇ ಸಾಧಾರಣ ತುಂಬ ಜನ ಬರುವಂಥದ್ದು ಇರ್ತದೆ, ಮತ್ತು ನಮ್ಮಲ್ಲಿ ಬೇರೆ ಬೇರೆ ಮತದವರು ಬರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಈಗ ಬೇರೆ ಕಡೆಯೆಲ್ಲ ನಮಗೆ ವಿರೋಧ ಇರುವಂತಹ ಮತಗಳವರು ಅಲ್ಲಿ ಅನ್ಯೋನ್ಯವಾಗಿ ಬಂದುಕೊಂಡು ಹೋಗು ನಾವು ಕಾಣ್ತೇವೆ, ಮೊದಲಿಂದ ಇದ್ದ ಸಂಪ್ರದಾಯ. ಹೀಗೆ ನಮಗೆ ಏನಾದರೂ ಒಂದು ವಿಷಯ ಗೊತ್ತಿಲ್ಲದಿದ್ದರೆ ಅವರಲ್ಲಿ ಹೋಗಿ ನಾವು ವಿಮರ್ಶೆ ಮಾಡ್ಬೋದು, ಅದಕ್ಕೆ ಅವಕಾಶ ಉಂಟು. ಹೀಗೆ ಎಲ್ಲ ರೀತಿಯ ಇದನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಇಡೀ ಭಾರತದಲ್ಲಿ ನಮ್ಮ ಗುರುಗಳನ್ನು ಮೀರಿಸೋರು ಯಾರು ಇಲ್ಲ ಏನೋ ನಮ್ಮ ಒಂದು ಹೆಗ್ಗಳಿಕೆ. ಅಂತಹ ಗುರುಗಳನ್ನು ನಾವು ಪಡೆದಿದ್ದೇವೆ. ಹಾಗೆ ಅವರ ಕೊಡುಗೆಗೆ ನಾವು ಎಷ್ಟು ಅವರ ಸೇವೆ ಮಾಡಿದರೂ ಸಾಲದು ಅಂತ ಇವತ್ತು ಅವರ ವರ್ಧಂತಿ ದಿವಸ. ಹಾಗೆ ನಾವು ಎಲ್ಲರೂ ಅವರಿಗೆ ಒಂದು ಅಭಿವಂದನೆಯನ್ನು ಸಲ್ಲಿಸುವಂಥದ್ದು. ಶೃಂಗೇರಿ ಕ್ಷೇತ್ರದ ಆ ಶಾರದಾ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಮಠ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ 74ನೇ ವರ್ಧಂತ್ಯೋತ್ಸವ ಮತ್ತು ಸನ್ಯಾಸ ದೀಕ್ಷೆಯ ಸ್ವರ್ಣ ಸಂಭ್ರಮವನ್ನು ಸುಮಾರು 500 ಶಾಖಾ ಮಠಗಳಲ್ಲಿ ಮಾಡುವುದಂತೇಳಿ ಗುರುಗಳ ಆಶೀರ್ವಾದ ಮತ್ತು ಅನುಗ್ರಹದಿಂದ ನಾವು ಈ ಕಾರ್ಯಕ್ರಮವನ್ನು ಈ ಕೋಟೆಕಾರಿನಲ್ಲಿರುವಂಥ ಈ ಶಾಖಾ ಮಠದಲ್ಲಿಯೂ ಇಡೀ ದೇಶದಾದ್ಯಂತ ಇರುವಂಥ ಎಲ್ಲ ಕಡೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಮತ್ತು ಅನುಗ್ರಹ ಯೋಗ ಭಾಗ್ಯ ಸಿಕ್ಕಿದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥ ಪ್ರೊಫೆಸರ್ ಸಾಯಿನಾಥ್ ಮಳ್ಳಿಗೆ ಮಾಡು ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವಂಥ ಆದ್ಯಗಣ್ಯ ಅತಿಥಿಗಳೇ ಹಾಗೂ ಎಲ್ಲ ಕೆಳಗಡೆ ಆಸೀನರಾಗಿರುವಂಥ ಮಠದ ಎಲ್ಲ ಭಕ್ತರೇ, ನನಗೂ ಒಂದು ಯೋಗ, ಅದಕ್ಕೆ ಒಂದು ಪೂರ್ವಜನ್ಮದ ಏನೋ ಪುಣ್ಯ ಇರಬೇಕಂತ ತಿಳ್ಕೊಂಡಿರ್ತೀನಿ. ಮೋಹನ್ ರಾಯರು ಈ ರೀತಿಯ ಕಾರ್ಯಕ್ರಮ ಇದೆ, ಅದರಲ್ಲಿ ನೀವು ಭಾಗವಹಿಸಬೇಕು, ಒಂದು ಉದ್ಘಾಟನೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ಮೇರೆಗೆ ನಾನು ಒಪ್ಪಿಕೊಂಡಿದ್ದೇನೆ. ನನಗೆ ಭಾರಿ ಸಂತೋಷ ಮತ್ತು ಉಲ್ಲಾಸವನ್ನು ಈ ಕಾರ್ಯಕ್ರಮ ಕೊಟ್ಟಿದೆ. ಬರುವಾಗ ಸಹ ನಾನು ಮಾತಾಡಿಕೊಂಡು ಬಂದೆ ಅವರ ಜೊತೆಗೆ. ಇಷ್ಟೊಂದು ದೊಡ್ಡ ಒಂದು ಮಠದ ಸಂಸ್ಕೃತಿಯನ್ನು ಹೊಂದಿಕೊಂಡು ದೇಶದಾದ್ಯಂತ ನಡೆಸಿಕೊಂಡು ಬರ್ತಾ ಇದ್ದಾರೆ.
ವಿದ್ಯಾಸಂಸ್ಥೆಗಳನ್ನು ಒಂದು ಶಾರದಾ ಮಾತೆ ವಿದ್ಯೆಯ ಅಧಿದೇವಿಯಾದಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೆಯುವಂಥ ಇದರಲ್ಲಿ ಯಾಕೆ ವಿದ್ಯಾಸಂಸ್ಥೆಗಳು ಎಲ್ಲ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳಿಕೊಂಡು ಬಂದಾಗ ಈಗ ಇವರು ಹೇಳಿದಾಗೆ ಸತ್ಯಶಂಕರ್ ಬೊಲ್ಲೆ ಅವರು ಹೇಳಿದಾಗೆ ದುಡ್ಡಿನ ಆಮಿಷಕ್ಕೆ ಒಳಗಾಗುವುದು ಬೇಡ ಅನ್ನುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಆಗಿರಬೇಕು ಅನ್ನುವಂಥ ಒಂದು ಭಾವನೆಯನ್ನು ತಿಳಿಸಿದರು. ನಾವು ನಮ್ಮ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವುದು ಅಂತೇಳಿ ನಿಶ್ಚಯ ಮಾಡಿದ ಕೂಡಲೇ ನಾವು ಶೃಂಗೇರಿ ಮಠಕ್ಕೆ ಹೋಗಿ ಸ್ವಾಮಿಗಳನ್ನು ಭೇಟಿಯಾಗಿದ್ದು. ಮಂಜುನಾಥ್ ಭಂಡಾರಿಯವರು ನಾವೊಂದು ಎಲ್ಲರೂ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ನಾವು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಬೇಕಿದ್ದರೆ ಆ ಶೃಂಗೇರಿ ಮಠದ ಒಂದು ಪ್ರಸಾದವನ್ನು ಸ್ವೀಕರಿಸಿ ಶಾರದಾ ಮಾತೆಯ ಮತ್ತು ಸ್ವಾಮಿಗಳನ್ನು ಭೇಟಿಯಾಗಿ ಅವರು ಸುಮಾರು ನಮ್ಮ ಹತ್ರ ಒಂದು 3/4 ಗಂಟೆ ನಮಗೆ ಒಂದು ಮಾರ್ಗದರ್ಶನವನ್ನು ಸುಮಾರು 22 ವರ್ಷಗಳ ಹಿಂದೆ ಸ್ವಾಮೀಜಿಗಳು ಮಾಡಿದ್ದಾರೆ. ನನಗೆ ಸರಿಯಾಗಿ ನೆನಪಿದೆ. ಅಲ್ಲಿಂದ ಬಂದು ನಾವು ಆ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕೊಡುವಲ್ಲಿ ಮತ್ತು ಹೆಸರನ್ನು ಗಳಿಸುವಲ್ಲಿ ಆ ಸ್ವಾಮೀಜಿಗಳ ಆಶೀರ್ವಾದ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾನು ಕೇಳಲಿಕ್ಕೆ ಕಾರಣ ಏನಂತೇಳಿದರೆ, ನಾವು ಜೆ ಕೃಷ್ಣಮೂರ್ತಿಯವರ ರಿಷಿ ವ್ಯಾಲ್ಯೂ ಸಂಸ್ಥೆಗೆ, ಆಂಧ್ರದಲ್ಲಿರುವಂಥ ಸಂಸ್ಥೆಗೆ ನಾವು ಭೇಟಿ ಕೊಟ್ಟಿದ್ದೆವು. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ವ್ಯವಸ್ಥೆಯನ್ನು ನೋಡುವಾಗ ನಮ್ಮ ಈಗಿನ ವ್ಯವಸ್ಥೆಗೆ ಇಂಥ ಒಂದು ಮಠ ಸಂಸ್ಕೃತಿಯಲ್ಲಿ ಅಂಥ ಒಂದು ಸಂಸ್ಥೆಯನ್ನು, ಯಾವುದು ಒಂದು ದೊಡ್ಡ ಇಂಜಿನಿಯರಿಂಗ್, ಮೆಡಿಕಲ್ ಈ ವ್ಯವಸ್ಥೆ ಅಂತೇಳಿ ಅಲ್ಲ, ಒಂದು ಫೌಂಡೇಶನ್ ಬೇಸಿಕ್ ವ್ಯವಸ್ಥೆಯನ್ನು ಸುಮಾರು ಒಂದು 12, 13, 14 ವರ್ಷದ ಒಳಗೆ ಮಕ್ಕಳಿಗೆ ಒಂದು ಫೌಂಡೇಶನ್ ಒಳ್ಳೆ ರೀತಿಯಲ್ಲಿ ಬರುವ ರೀತಿಯಲ್ಲಿ ವಿದ್ಯೆಯನ್ನು ಕೊಡಲಿಕ್ಕೆ ಈಗ ತಂದೆ ತಾಯಿಗಳಿಗೆ ಪುರುಸೊತ್ತಿಲ್ಲ. ಆಧುನಿಕ ವ್ಯವಸ್ಥೆ, ಒತ್ತಡದ ಮೇಲೆ ನಾವು ಇರುವುದರಿಂದ ಅಂಥ ಕಾರ್ಯಕ್ರಮಗಳನ್ನು, ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಮಕ್ಕಳಿಗೆ ಕೊಡಲಿಕ್ಕೆ ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರ್ಬೋದು. ಅದಕ್ಕೆ ನಾವೆಲ್ಲ ಯಾಕೆ ಚಿಂತೆ ಮಾಡಬಾರ್ದು, ಸ್ವಾಮಿಗಳಲ್ಲಿ ಯಾಕೆ ವಿನಂತಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರ ಹತ್ರ ಚರ್ಚಿಸಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ನಿರಂತರವಾಗಿ ಬೇರೆ ಬೇರೆ ಪುಣ್ಯದ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಾಮೀಜಿಗಳ ನಿರ್ದೇಶನ ಮತ್ತು ಈ ಶಾಖಾ ಮಠಗಳ ಒಂದು ಅಭಿಪ್ರಾಯ ಮತ್ತು ಇದನ್ನು ಹಿಡ್ಕೊಂಡು ಇಲ್ಲಿ ಸಹ ಈ ಕೋಟೆಕಾರಿನ ಈ ಶಾಖಾ ಮಠದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ 1 ವರ್ಷ ಮಾಡುವುದಂತೇಳಿ ನಿಶ್ಚಯವನ್ನು ಮಾಡಿದ್ದೀರಿ. ಅದರ ಜೊತೆಗೆ ಸಾಧನೆಗಳನ್ನು ಮಾಡಿದಂಥ, ಪ್ರಶಸ್ತಿಗಳನ್ನು ಪಡೆದಂಥ, ಸಮಾಜಕ್ಕೆ ಮಾದರಿಯಾಗಿ ಬದುಕಬಲ್ಲಂಥ ಜೀವನವನ್ನು ನಡೆಸಿದಂಥ ಒಂದು ಹಿರಿಯರನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಈ ಒಂದು ಕಾರ್ಯಕ್ರಮವನ್ನು ಒಂದು ನಿರಂತರವಾಗಿ 1 ವರ್ಷ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸ್ವಾಮೀಜಿಗಳ ಮಾರ್ಗದರ್ಶನ ಮತ್ತು ಆ ಮಠದ ಎಲ್ಲ ಭಕ್ತರ ವ್ಯವಸ್ಥೆ ಅಡಿಯಲ್ಲಿ ನಿಶ್ಚಯ ಮಾಡಿದಂಥದ್ದು ಒಂದು ಭಾರಿ ಉತ್ತಮವಾದ ಒಂದು ಕೆಲಸ. ಈ ನಿಟ್ಟಿನಲ್ಲಿ ನನ್ನ ಒಂದು ವೈಯಕ್ತಿಕ ಮತ್ತು ನಮ್ಮ ಸಂಸ್ಥೆಯ ಒಂದು ಇತಿಮಿತಿಯೊಳಗೆ ನಮ್ಮಿಂದ ಏನು ಸಹಕಾರಗಳು ಬೇಕಾ ಈ ಕಾರ್ಯಕ್ರಮಕ್ಕೆ ಮುಂದಕ್ಕೆ ನಾವು ಅದನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸೂಚಿಸುತ್ತಾ, ನನಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ, ಅದ್ಭುತವಾದ ಕಾರ್ಯಕ್ರಮದಲ್ಲಿ ನನಗೆ ಈ ಅವಕಾಶಕ್ಕೆ ಮಾಡಿಕೊಟ್ಟದ್ದಕ್ಕೆ ತಮಗೆಲ್ಲರಿಗೂ, ಮೋಹನ್ ರಾಯರಿಗೆ, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಶಂಕರ್ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ನಮಗೆ ಈ ಶಾಖಾ ಮಠದ ಜೊತೆಗೆ ಇನ್ನಷ್ಟು ಒಂದು ಬಾಂಧವ್ಯವನ್ನು ಬರುವಲ್ಲಿ, ನಾವು ಇಲ್ಲಿ ಬರುವಾಗ ನಾನು ಆಚೆ ಈಚೆ ಹೋಗುವಾಗ ಇಲ್ಲಿ ಮುಂಚೆ ನೋಡ್ತಾ ಇದ್ದೆ, ಇದು ಏನಪ್ಪ ಈ ಕಟ್ಟಡ ಒಂದು ಇಲ್ಲಿ ಕಾಣ್ತಾ ಇದೆ ಅಂತೇಳಿ. ವಿದ್ಯಾಶಂಕರ್ ನಮ್ಮ ಸಂಸ್ಥೆಗೆ ಸೇರಿದ ಮೇಲೆ ಇಲ್ಲಿ ಒಂದು ಶಾಖಾ ಮಠ ಇತ್ತು ಅಂತೇಳಿ ಗೊತ್ತಾದ್ದು ನಮಗೆ. ಆಮೇಲೆ ಮತ್ತೆ ಇಲ್ಲಿ ಹೋಗುವಾಗ ನಾವೊಂದು ಕೈ ಮುಗ್ದುಕೊಂಡು ಹೋಗೋದು, ಯಾಕೆಂದರೆ ಶೃಂಗೇರಿ ಮಠದ ಇಲ್ಲಿ ಒಂದು ಶಾಖೆ ಇದೆ ಅಂತೇಳಿ ಈಚೆ ಹೋಗುವಾಗ ಒಂದು ಕೈ ಮುಗ್ದುಕೊಂಡು ಹೋಗ್ತೇವೆ ನಾವು. ಈ ಭಾಗಕ್ಕೆ ನಾನು
ಇಲ್ಲಿ ಗೇಟ್ ಓಪನ್ ಮಾಡಿ ಒಂದು 4-5 ಸಾರಿ ಬಂದು ಇಲ್ಲಿ ಸುತ್ತಾಡಿ ಸಹ ಹೋಗಿದ್ದೇನೆ, ಯಾರು ಇರಲಿಲ್ಲ, ಆದರೂ ನೋಡಿಕೊಂಡು ಹೋಗಿದ್ದೇನೆ. ಇಂಥ ಈ ಸಂದರ್ಭದಲ್ಲಿ ಈ ಭಾಗದ ಈ ಶಾಖಾ ಮಠವನ್ನು ಸಹ ಈ ಸುವರ್ಣ ಸಂದರ್ಭದಲ್ಲಿ ಸ್ವಾಮಿಗಳಲ್ಲಿ ವಿನಂತಿಸಿ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಚಿಂತನೆಯನ್ನು ಮಾಡೋದು ಸಹ ಉತ್ತಮ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟವರದ್ರ ಎಲ್ಲ ವಿನಂತಿಸಿ ಎಲ್ಲ ಗೌರವವನ್ನು ಸ್ವೀಕರಿಸುವವರಿಗೂ ಇವತ್ತು ಸೇರಿದ ಎಲ್ಲ ಅಭ್ಯಾಗತರಿಗೂ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನಗೆ ಕೊಟ್ಟ ಅವಕಾಶಕ್ಕೆ ಎಲ್ರಿಗೂ ವಂದಿಸಿ ನಾನು ವಿರಮಿಸ್ತಾ ಇದ್ದೇನೆ. ಜಗನ್ಮಾತೆ ಶೃಂಗೇರಿಯ ಶ್ರೀ ಶಾರದಾ ಮಾತೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಜಗದ್ಗುರುಗಳಾದ ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ಹಾಗೆಯೇ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳಿಗೆ ಭಕ್ತಿಯಿಂದ ವಂದಿಸ್ತಾ, ಇವತ್ತಿನ ಈ ಒಂದು ಸುಂದರ ಸಂಜೆಯಲ್ಲಿ, ಅದು ಕೂಡ ಈ ಒಂದು ಸೌರ ಯುಗಾದಿಯ ಈ ಒಂದು ಪುಣ್ಯ ಕಾಲದಲ್ಲಿ, ಈ ಒಂದು ಕೋಟೆಕಾರಿನ ಪ್ರಶಾಂತ ವಾತಾವರಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಬಹುಶಃ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮಗಳು ಇದರ ಅಂಗವಾಗಿ ನಡೆದಿದೆ. ಇದೀಗ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಮೈಸೂರಿನ MMKSDM ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆ ಮಾಡುವವರೇ. ಅದೇ ರೀತಿ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶುಭವನ್ನು ಹಾರೈಸಿದ ಶ್ರೀ ಜಗನ್ನಾಥ ಚೌಟ ಬದಿಗುಡ್ಡೆ ಅವರೇ. ನನ್ನ ಜೊತೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಭ್ಯಾಗತರೇ, ಸಮಾಜದ ವಿವಿಧ ಸ್ತರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಶಿಷ್ಟ ಸಾಧನೆಗಳನ್ನು ಮಾಡಿ ಇವತ್ತು ಗೌರವವನ್ನು ಸ್ವೀಕಾರ ಮಾಡಲಿರುವ ಎಲ್ಲ ಸಾಧಕರೇ, ಹಾಗೆಯೇ ಶೃಂಗೇರಿ ಮಠದ ಈ ಕೋಟೆಕಾರಿನ ರೂವಾರಿ ಧರ್ಮಾಧಿಕಾರಿಗಳು ಆಗಿರತಕ್ಕಂತಹ ಬಳ್ಳಾವ ಶ್ರೀ ಸತ್ಯಶಂಕರ ಅವರೇ, ಹಾಗೆಯೇ ಈ ಸಭಾಂಗಣದಲ್ಲಿ ಸೇರಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಒಂದಿನ ನನಗೆ ಧರ್ಮಾಧಿಕಾರಿಗಳು ಫೋನ್ ಕರೆ ಮಾಡ್ತಾರೆ, ನೀವು ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಹಾಗೆ ನಾನು ಕೇಳಿದೆ ನನ್ನ ರೋಲ್ ಏನು ಅಂತ. ಅದಕ್ಕೆ ಅವರು ಸ್ವಾಮೀಜಿಗಳ ಬಗ್ಗೆ ಅವತ್ತು ವರ್ಧಂತ್ಯುತ್ಸವ ಕಾರ್ಯಕ್ರಮ, ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಮಾತಾಡಿದರೆ ಆಯಿತು ಅಂತ. ನಾನು ಆಯಿತು ಅಂತ ಒಪ್ಪಿಕೊಂಡು ಬಂದೆ. ಬಹುಶಃ ಇದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅಂತಹ ಜಗದ್ಗುರುಗಳ ಬಗ್ಗೆ ನಾನು ಅವರ ಬಗ್ಗೆ ಮಾತಾಡೋದು ನನ್ನ ಒಂದು ಪುಣ್ಯ, ಈ ಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಈಗಾಗಲೇ ಗುರುವಂದನೆ ಮಾಡುವಂಥ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳು ಸಾಕಷ್ಟು ಗುರುಗಳ ಬಗ್ಗೆ ಮಾತಾಡಿ ಆಗಿದೆ. ಇನ್ನೇನು ಮಾತಾಡಲಿಕ್ಕಿಲ್ಲ. ನಮಗೊತ್ತು ಸ್ವಾಮೀಜಿಗಳು ಅಂತ ಹೇಳುವಾಗ ಅವರಿಗೆ 2 ಹಂತ ಇರ್ತದೆ. ಒಂದು ಪೂರ್ವಾಶ್ರಮದ ಬದುಕು, ಮತ್ತೊಂದು ಅವರ ಪೀಠಾರೋಹಣ ಆದ ಬಳಿಕ ಸನ್ಯಾಸಾಶ್ರಮದ ಬದುಕು ಅಂತ 2 ವಿಭಾಗಗಳಿರ್ತದೆ. ಬಹುಶಃ ಸ್ವಾಮೀಜಿಗಳು ಸುಮಾರು ಒಂದು 23 ವರ್ಷ ಪೂರ್ವಾಶ್ರಮದ ಬದುಕನ್ನು, ಆಮೇಲೆ ಒಂದು ಸುಮಾರು 50 ವರ್ಷ ಅವರ ಸನ್ಯಾಸಾಶ್ರಮದ ಬದುಕನ್ನು ಇವತ್ತು ಕಂಡಿದ್ದಾರೆ. ಸುಮಾರು 73 ವಸಂತಗಳನ್ನು ಕಂಡು ಇವತ್ತು 74ನೆಯ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಮಚಲಿಪಟ್ಟಣಂ ಅವರು ಧರ್ಮಾಧಿಕಾರಿಗಳು ಹೇಳಿದ ಹಾಗೆ ಅವರು ಬಿಟ್ಟು ಹೋದದನ್ನು 1-2 ಅಂಶಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ತುಂಬ ಮಂದಿ ವೇದಿಕೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಮಚಲಿಪಟ್ಟಣಂ ಆಗ ಅದು ತಮಿಳುನಾಡಿನಲ್ಲಿ ಇತ್ತು ಅಂತ ನಾನು ತಿಳ್ಕೊಂಡೆ, ಯಾವುದೋ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಾಗ. ಈಗ ಅದು ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ ಆಗಿದೆ. ಅಲ್ಲಿ ಸ್ಮಾರ್ತ ದಂಪತಿಗಳಿರ್ತಾರೆ. ದಂಪತಿಗಳಿಗೆ 4 ಹೆಣ್ಣು ಮಕ್ಕಳು, ಗಂಡು ಸಂತತಿ ಇಲ್ಲದ ಕಾರಣ, ಪುತ್ರ ಸಂತತಿ ಇಲ್ಲದ ಕಾರಣ ಅವರು ದೇವರ ಮೊರೆ ಹೋಗ್ತಾರೆ. ಅನಂತ ಲಕ್ಷ್ಮಮ್ಮ ಮತ್ತು
ಅವರ ಗಂಡನ ಹೆಸರು ವೆಂಕಟೇಶ್ವರ ಅವಧಾನಿ ಅಂತ. ಈ ದಂಪತಿಗಳು ಬೇರೆ ಬೇರೆ ರೀತಿಯಲ್ಲಿ ದೇವರ ಧ್ಯಾನ ಮಾಡ್ತಾರೆ, ವ್ರತ ಮಾಡ್ತಾರೆ. ಅವರು ಶಿವಭಕ್ತರು ಮತ್ತು ರಾಮಭಕ್ತರು ಆಗಿದ್ದರು. ಅದೇ ರೀತಿ ಅವರ ಪತ್ನಿ ಅನಂತ ಲಕ್ಷ್ಮಮ್ಮ ಅವರು ಆಂಜನೇಯನ ಪರಮ ಭಕ್ತಿಯಾಗಿದ್ದರು. ಸೊ ಬೇರೆ ಬೇರೆ ರೀತಿಯಲ್ಲಿ ದೇವರ ಕೆಲಸಗಳನ್ನು ಮಾಡ್ತಾರೆ. ಪುತ್ರ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಕೊನೆಗೆ ಒಂದು ಹರಿಕೆಯನ್ನು ಹೊರ್ತಾರೆ. ಅವಧಾನಿಯವರು ರಾಮನ ಜಪ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಗಂಡು ಸಂತತಿ ಪ್ರಾಪ್ತಿಯಾದರೆ ನಾನು ಸೀತಾರಾಮ ಅನ್ನುವ ನಾಮಕರಣ ಮಾಡ್ತೇನೆ, ಅದೇ ರೀತಿ ಪತ್ನಿ ರಾಮ ಅವರು ಆಂಜನೇಯಲು ಎಂಬುದಾಗಿ ನಾಮಕರಣ ಮಾಡ್ತೇನೆ ಅಂತೇಳಿ ಹರಿಕೆ ಹೊರ್ತಾರೆ. ನಿರಂತರ ಜಪ, ನಿರಂತರ ದೇವರ ಕೆಲಸ, ವ್ರತಗಳನ್ನು ಮಾಡ್ತಾ 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 ಒಂದು ದಿನ ಏಪ್ರಿಲ್ ತಿಂಗಳಿನಲ್ಲಿ 1951ರಲ್ಲಿ ಅವರಿಗೆ ಒಂದು ಶುಭ ದಿನ ಬರ್ತದೆ. ಪುತ್ರ ಸಂತಾನ ಪ್ರಾಪ್ತಿಯಾಗ್ತದೆ. ಅವರ ಹರಿಕೆಯಂತೆ ಅವರು ಸೀತಾರಾಮ ಆಂಜನೇಯಲು ಅನ್ನುವಂತಹ ಹೆಸರನ್ನು ನಾಮಕರಣ ಮಾಡ್ತಾರೆ. ಹುಟ್ಟಿದ ಮಗು 1 ವರ್ಷ, 2 ವರ್ಷ, 3 ವರ್ಷ ಹೀಗೆ ಕಳೀತಾ ಬಹಳಷ್ಟು ಮುಖದಲ್ಲಿ ತೇಜಸ್ಸನ್ನು ಜನ ಕಾಣ್ತಾರೆ. ನೋಡಿದವರೆಲ್ಲ ಈ ಒಂದು ಮಗು ಮುಂದೊಂದು ದಿನ ಬಹಳಷ್ಟು ಒಂದು ಉನ್ನತ ಹುದ್ದೆಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿವೆ ಎಂಬುದಾಗಿ ಅವರು ಮನಗಾಣ್ತಾರೆ. 7 ವರ್ಷದಲ್ಲಿ ಉಪನಯನ ಆಗ್ತದೆ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಇದರ ಜೊತೆಯಲ್ಲಿ ಧರ್ಮಾಧಿಕಾರಿಗಳು ಹೇಳಿದಾಗೆ ತಂದೆಯಿಂದಲೇ ಸಂಸ್ಕೃತ ಅಭ್ಯಾಸ, ವೇದಾಭ್ಯಾಸ ಎಲ್ಲವೂ ರಾತ್ರಿ ಹೊತ್ತಲ್ಲಿ ಬಿಡುವಿರುವಂಥ ಸಮಯದಲ್ಲಿ ನಿರಂತರವಾಗಿ ನಡೀತದೆ. ಸಂಸ್ಕೃತದಲ್ಲಿ ಬಹಳಷ್ಟು ವಿದ್ವತ್ತನ್ನು ಇವರು ಗಳಿಸ್ತಾರೆ. ಹಾಗೆ ಒಂದು ದಿನ ಅಭಿನವ್ ವಿದ್ಯಾತೀರ್ಥರನ್ನು ಈಗಾಗಲೇ ಹೇಳಿದಾಗೆ ಭೇಟಿಯಾಗ್ತಾರೆ. ಮನೆಯನ್ನು ತ್ಯಜಿಸಿ ನಾನು ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಭಿನ್ನವ ಮಾಡ್ತಾರೆ ಗುರುಗಳ ಹತ್ರ. ಗುರುಗಳು ನೋಡಿದಾಕ್ಷಣ ಈ ಒಂದು ಹುಡುಗನಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅನ್ನುವಂಥದ್ದನ್ನು ಮನಗಂಡು ಅವರು ಹೇಳ್ತಾರೆ, ಸ್ವೀಕಾರ ಮಾಡ್ತಾರೆ. ಬಳಿಕ ಶೃಂಗೇರಿ ಮಠದಲ್ಲಿ 8 ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾರೆ. ವೇದಾಧ್ಯಯನ ಇರ್ಬೋದು, ಸಂಸ್ಕೃತ ಅಧ್ಯಯನ ಇರ್ಬೋದು, ಮಠದ ನಿತ್ಯ ವಿಧಿಗಳಿರ್ಬೋದು, ಪೂಜಾ ವಿಧಾನಗಳಿರ್ಬೋದು, ಎಲ್ಲವನ್ನು ಪ್ರವಚನಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡಿ 1974 ನವೆಂಬರ್ 11ರಂದು ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. 1974ರಿಂದ ಇವತ್ತು 2024 ಅಂದರೆ 50 ವರ್ಷಗಳ ನಿರಂತರವಾದ ಈ ಒಂದು ಸೇವೆ, ಜನರ ಸೇವೆ, ಮಠದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಅದು ವೈದ್ಯಕೀಯ ಸೇವೆ ಇರ್ಬೋದು ಅಥವಾ ಪೂಜಾ ವಿಧಿವಿಧಾನಗಳಿರ್ಬೋದು, ಯಾತ್ರಾರ್ಥಿಗಳನ್ನು ಅವರನ್ನು ಆಶೀರ್ವಾದ ಮಾಡುವಂಥದ್ದು ಇರ್ಬೋದು. ಇವತ್ತು ದಿನಕ್ಕೆ ಸಾವಿರಾರು ಯಾತ್ರಿಕರು ವಿದೇಶಗಳಿಂದ ಕೂಡ ಮಠಕ್ಕೆ ಬರ್ತಾರೆ. ಅವರಿಗೆ ಬೇಕಾದಂಥ ವ್ಯವಸ್ಥೆ ಇರ್ಬೋದು, ಅಂತಹ ಒಂದು ಆ ಸೇತುವೆಯ ನಿರ್ಮಾಣ, ಹಿಂದಿನ ಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಸೇತುವೆಯನ್ನು ಪೂರ್ತಿಗೊಳಿಸುವಂತಹ ಜವಾಬ್ದಾರಿ 1989ರ ನಂತರ ಇವರ ಹೆಗಲ ಮೇಲೆ ಬರ್ತದೆ. ಬಹಳಷ್ಟು ವಸತಿ ಗೃಹಗಳ ನಿರ್ಮಾಣ ಇರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿರ್ಬೋದು, ವೇದಾಭ್ಯಾಸಕ್ಕೆ ಶಿಬಿರಗಳಿಗೆ ಸಂಬಂಧಪಟ್ಟದ್ದಿರ್ಬೋದು. ಹೀಗೆ ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸ್ವಾಮೀಜಿಗಳು ನಿರಂತರ 50 ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಬಹುಶಃ ಧರ್ಮಾಧಿಕಾರಿಗಳು ಹೇಳಿದಾಗೆ ಇಂಥ ಒಂದು ವಿಶಿಷ್ಟ ರೀತಿಯ ಸ್ವಾಮೀಜಿಗಳನ್ನು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವರು ವಿಶ್ವವಿಖ್ಯಾತರು. ಜಗತ್ತಿನಲ್ಲಿಯೇ ಈ ಶೃಂಗೇರಿ ಮಠಕ್ಕೆ ಆದಿಶಂಕರಾಚಾರ್ಯರು ಪ್ರಾರಂಭ ಮಾಡಿದ 4 ಮಠಗಳಲ್ಲಿ ಶೃಂಗೇರಿ ಮಠ ಅತ್ಯಂತ ಉನ್ನತ ಸ್ಥಾನವನ್ನು ಇವತ್ತು ಹೊಂದಿದೆ. ಬಹಳಷ್ಟು ಅಲ್ಲಿ ಸೌಲಭ್ಯಗಳು ಯಾತ್ರಾರ್ಥಿಗಳಿಗೆ, ಭಕ್ತರಿಗೆ, ಶಿಷ್ಯವರ್ಗದವರಿಗೆ ಸದಾ ಸಿಗುವಂಥ ಒಂದು ವ್ಯವಸ್ಥೆ ಅಲ್ಲಿ ಇದೆ. ಇಂಥ ಸ್ವಾಮೀಜಿಗಳು ಇವತ್ತು 50 ವರ್ಷಗಳನ್ನು, ಅವರ ಸನ್ಯಾಸ ಜೀವನದ 50 ವರ್ಷಗಳನ್ನು ಇವತ್ತು ಪೂರೈಸುವ ಹಂತದಲ್ಲಿದ್ದಾರೆ. ಅಂತಹ ಸ್ವಾಮೀಜಿಗಳ ಬಗ್ಗೆ ನಾವು ಎಷ್ಟು ಅವರಿಗೆ ವಂದನೆಗಳನ್ನು ಸಲ್ಲಿಸಿದರೂ ಅದು ಕಡಿಮೆ ಅಂತೇಳಿ ಹೇಳ್ತಾ, ಅವರ ಎಲ್ಲ ಇನ್ನು ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ. ಶಿಷ್ಯವರ್ಗದವರಾದ ನಾವೆಲ್ಲರೂ ಕೂಡ, ಮಠದ ಭಕ್ತರಾದ ನಾವೆಲ್ಲರೂ ಕೂಡ ನಿರಂತರ ಅವರ ಕಾರ್ಯಚಟುವಟಿಕೆಗಳಿಗೆ ಬೆಂಬಲವನ್ನು ನೀಡುವ, ಅದೇ ರೀತಿ ಈ ಕೋಟೆಕಾರಿನ ಶೃಂಗೇರಿ ಮಠದ ಧರ್ಮಾಧಿಕಾರಿಗಳಿಗೆ ಅವರು ಹಮ್ಮಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಹೆಗಲು ಕೊಟ್ಟು ನಮ್ಮ ಸಹಕಾರವನ್ನು ನೀಡಿ
ಈ ಸುವರ್ಣ ಕಾರ್ಯಕ್ರಮಗಳು ಸುವರ್ಣಮಯವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು. ಮೇಲಿರುವ ಎಲ್ಲ ಗಣ್ಯ ಹಾಗೂ ನೆರೆದಿರುವ ಎಲ್ಲ ಬಂಧುಗಳಿಗೂ ಭಕ್ತವೃಂದಕ್ಕೂ ವಂದಿಸುತ್ತಾ ಶ್ರೀ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸನ್ನಿಧಿಯವರ 74ನೇ ವರ್ಧಂತಿ ಮಹಾ ಉತ್ಸವದ ಈ ಪರ್ವಕಾಲದಲ್ಲಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನನಗೆ ಭಾಳ ಸಂತೋಷಪಡುತ್ತೇನೆ. ಅದೇ ರೀತಿಯಲ್ಲಿ ಶ್ರೀ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನು ಪಡೆದ 50 ಸಂವತ್ಸರದ ಪೂರ್ಣಗೊಳಿಸಿದ ಈ ಸುವರ್ಣ ಮಹೋತ್ಸವದ ಅರ್ಥಪೂರ್ಣ ಆಚರಣೆಯನ್ನು ಈಗಾಗಲೇ ಉದ್ಘಾಟನೆಗೊಂಡಿದೆ. ಶ್ರೀ ಸ್ವಾಮೀಜಿಯವರ 50 ವರ್ಷಗಳಲ್ಲಿ ಸಮಾಜಕ್ಕೆ ನೀಡಿದ ಧಾರ್ಮಿಕ ಸೇವೆಯನ್ನು ಸ್ಮರಿಸಲು ಇದು ಸಕಾಲ. ಸನಾತನ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಶ್ರೀಗಳ ಸೇವೆ ಅನುಪಮವಾದದ್ದು. ಶ್ರೀ ಜಗದ್ಗುರುಗಳೇ ಪರ್ಯಾಯವೆಂದು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕೆಲವು ಸ್ವಾಮೀಜಿಯವರು ಸನ್ಯಾಸದ ಹೆಸರಿನಲ್ಲಿ ಒಂದು ಜಾತಿ, ಒಂದು ಸಮುದಾಯ, ಒಂದು ಸಮಾಜಕ್ಕೆ ಸೀಮಿತವಾಗಿ ರಾಜಕೀಯವನ್ನು ಮಾಡುತ್ತಿದ್ದಾರೆ. ಆದರೆ ಶ್ರೀ ಸ್ವಾಮೀಜಿಯವರು ಇದುವರೆಗೆ ತಮ್ಮ ಪರಂಪರೆಯಿಂದಲೇ ಶೃಂಗೇರಿ ಜಗದ್ಗುರುಗಳು ಎಲ್ಲವರು ಒಂದೇ ರೀತಿಯಲ್ಲಿ ಅತೀತವಾಗಿ ತಮ್ಮ ಏಳಿಗೆಗೆ ಬಯಸಿ ಧರ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಯಾವುದೇ ವಿವಾದಕ್ಕೆ ಒಳಗಾಗದೆ ಶ್ರೀ ಮಠದ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈ ಪರಂಪರೆ ಇನ್ನೂ ಮುಂದಕ್ಕೂ ಎಲ್ಲ ರೀತಿಯಲ್ಲೂ ಇನ್ನೂ ಹೆಚ್ಚಿನ ಧರ್ಮವಾದ ಸೇವೆಗಳನ್ನು ಶ್ರೀ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆಯಲಿ ಎಂದು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಭತ್ತದ ತಳಿಗಳ ಸಂರಕ್ಷಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದು ರಾಷ್ಟ್ರಪತಿಗಳಿಂದ ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಳ್ತಂಗಡಿಯ ಮಿತ್ತಬಾಗಿಲಿನ ಅಮೈ ಶ್ರೀ BK ದೇವರಾವ್ ಇವರಿಗೆ ಗುರುಗಳ ಆಶೀರ್ವಚನ ಪೂರ್ವಕ ಸನ್ಮಾನ ಇದೀಗ. ಜಿಲ್ಲೆಯ ಪ್ರಸಿದ್ಧ ಬಾಳಂಭಟ್ ಮನೆತನದ ಶ್ರೀ ಕೇಶವ ಭಟ್ ಮಂಗಳೂರು ಇವರಿಗೆ ಗುರುಗಳ ಆಶೀರ್ವಚನ ಪೂರ್ವಕ ಸನ್ಮಾನ. ಯಕ್ಷಗಾನದ ಹಿಮ್ಮೇಳ ವಾದನ ಹಾಗೂ ಭಾಗವತಿಕೆಯಲ್ಲಿ ಗುರುಗಳಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಶಿಷ್ಯರನ್ನು ಸಂಪಾದಿಸಿಕೊಂಡಿರುವ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರಿಗೆ ಇದೀಗ ಮಹಾಸನ್ನಿಧಾನಗಳವರ ಆಶೀರ್ವಾದ. ಕಲಾಗಂಗೋತ್ರಿಯ ಅಧ್ಯಕ್ಷರು ಯಕ್ಷಗಾನದಲ್ಲಿ ವಿಶೇಷ ಪರಿಶ್ರಮವನ್ನು ಪಡುತ್ತಿರುವ
ಕೋಟೆಕಾಡಿನಲ್ಲಿ ವೈದ್ಯಕೀಯ ವೃತ್ತಿಯೊಂದಿಗೆ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಡಾಕ್ಟರ್ ಮಾಧವಿ ವಿಜಯಕುಮಾರ್ ದಿನಕರ್ ರಾವ್, ಪ್ರೊಫೆಸರ್ ದಿನಕರ್ ರಾವ್, ವಿಶ್ರಾಂತ ಉಪಪ್ರಾಂಶುಪಾಲರು, ಪುತ್ತೂರು ಇವರಿಗೆ ಹೊಸದುರ್ಗದ ಶ್ರೀ HB ಪ್ರಭಾಶಂಕರ್ ರಾವ್ ಇವರಿಗೆ ಶ್ರೀಮಠದ ಶ್ರೀ ದೇವದಾಸ್ ರೈ ಮೇನಾಲ್ ಸಮಾರಂಭದ ಅಧ್ಯಕ್ಷರು ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆಮಾಡು ಇವರಿಗೆ ಸ್ವಾಮಿಗಳು ಕರಕಲನುಂಜಾದ ವಿಧಿಶೇಖರ ಗುರುಗಳನ್ನು ಸ್ಮರಣೆ ಮಾಡುತ್ತಾ ಪಾದಾರವಿಂದಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಅವರ ಚಿಂತನೆ, ಅವರ ಗುಣಗಾನ, ಅವರದ್ದಾದಂಥ ಆಶೀರ್ವಾದ ತಗೊಳ್ಳುವಂಥದ್ದು. ಇವತ್ತು ಯುಗಾದಿ. ಈ ಒಂದು ದಿವಸದಲ್ಲಿ ಮಾಡಿದ್ದು 365 ದಿವಸದಲ್ಲಿ ಸುಖ ಫಲ. ಆ ಯುಗಾದಿ ದಿವಸ ಅಷ್ಟು ಆ ದಿವಸಕ್ಕೆ ಪ್ರಾಶಸ್ತ್ಯ ಉಂಟು. ಆ ದಿವಸವನ್ನೇ ನೀವು ಆಯ್ಕೆ ಮಾಡಿಕೊಂಡು ವರ್ಧಂತ್ಯುತ್ಸವವನ್ನು ಮಾತ್ರವಲ್ಲದೆ ಗುರುಗಳ ಗುಣಗಾನ, ಯಾವುದೇ ನಮಗೆ ಆಶೀರ್ವಾದ ತೆಗೊಳ್ಬೇಕು ಅಂತಾದರೆ ಅವರ ಗುಣಗಾನ ಹೃದಯದ ಒಳಗೆ ಅವರನ್ನು ಸ್ಥಾಪನೆ ಮಾಡುತ್ತಾ ಅವರನ್ನು ಸ್ಮರಣೆ ಮಾಡಿದರೆ ಅದು ಹತ್ತಿರ ಹೋಗಿ ಭೇಟಿ ಮಾಡಿದ ಹಾಗೆ. ಇವತ್ತಿನ ದಿವಸಕ್ಕೆ ಅಷ್ಟು ಪ್ರಾಶಸ್ತ್ಯ ಉಂಟು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ವ್ಯಕ್ತಿಗಳೇ, ಧರ್ಮಾಧಿಕಾರಿಗಳೇ, ಅದಲ್ಲದೆ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳು ಕೂಡ ನಾನು ದಿವಾಸುರ ಮುಖ ನೋಡುವವ. ಅವರ ಮಧ್ಯದಲ್ಲಿ ನನಗೆ ಒಂದು ಸಾಧಕನಾಗಿ ನೀವು ನನ್ನನ್ನು ಎಲ್ಲಿಗೆ ನಿಲ್ಲಿಸಿದ್ದೀರಿ. ಸಂತೋಷದ ವಿಷಯ, ಸುಲಭವಲ್ಲ. ಯಾಕೆ ಅಂತ ಹೇಳಿದರೆ, ನಾನೂ ಕೂಡ ಒಂದು ದಿಕ್ಕಿಗೆ ಬಂದರೆ ಒಂದು ವ್ಯಕ್ತಿಯನ್ನು ನೋಡ್ತೇನೆ, ಅವನ ಹಾಗೆ ನಾನು ಇರಬೇಕು, ಅವನಲ್ಲಿ ಯಾವುದು ಉಂಟು ಅದು ನನ್ನಲ್ಲಿ ಇಲ್ಲ, ಕೊರತೆ ಅದು ಹೃದಯಕ್ಕೆ ಹೋಗ್ತಾ ಉಂಟು. ಇಲ್ಲಿ ಕೂತ್ಕೊಂಡವರೆಲ್ಲರೂ ಕೂಡ ನನ್ನಲ್ಲಿ ಕಮ್ಮಿ ಉಂಟು. ಮೋಹನ್ ರಾಯರಾಗಲಿ, ಧರ್ಮಾಧಿಕಾರಿಗಳೇ ಆಗಲಿ, ಜೀವನ ಪರ್ಯಂತ ಸಂಪೂರ್ಣವಾಗಿ ಸಮಾಜಕ್ಕೆ, ಸಾಮಾನ್ಯವಾಗಿ 40 ವರ್ಷದಿಂದಲೇ ಅವರ ವಿವಾಹದ ಸಮಯದಲ್ಲಿಯೂ 2 ದಿವಸ ಸಂಘನಿಕೇತನ ಇದರಲ್ಲಿ ನಾನು ಬಂದು ನಿಂತವ. ಅವರೆಲ್ಲ ಸಮಾರಂಭದಲ್ಲಿ ಅವರ ಮನೆಯಲ್ಲಿ ನಾನು ಪಾಲ್ಗೊಂಡವ. ಕುಂಭೋತ್ಸವದಲ್ಲಿ ಅವರ ತಂದೆ ತಾಯಿ, ಅವರ ತಂಗಿಯರ ಅಪರಕ್ರಿಯೆಯಲ್ಲಿಯೂ ಕೂಡ ಅವರು ಮಾಡುವಂತಹ ದಾನ ಧರ್ಮ ಮಾಡುವಂಥದ್ದು ಅದೆಲ್ಲ ಇಂದಿನವರೆಗೂ ಅದಕ್ಕೆ ಸರಿಸಾಟಿ ಇಲ್ಲ. ಅದು ಗುಣಗಾನಕ್ಕೆ ಸೇರಿದ್ದಲ್ಲ. ಒಬ್ಬರ ಮೇಲೆ ಒಂದು ಅಭಿಮಾನ ಬರಬೇಕು ಅಂತಾದರೆ ನಮ್ಮಲ್ಲಿ ಇಲ್ಲದು ಅವನ ಹತ್ರ ಉಂಟು ಅಂತ. ಅದು ವ್ಯಕ್ತಿಗೆ ಹೇಳುವಂಥದ್ದು. ಗುರುಗಳಿಗೆ ಮೊದಲೇ ನಾನು ಕೂಡ ಶೃಂಗೇರಿಯ ಒಬ್ಬ ಭಕ್ತ, ತುಂಬ ಸಲ ಹೋಗಿದ್ದೇನೆ. ಗುರುಗಳ ಎದುರು ನಿಲ್ಲಿಸಿ ಇದೇ ಧರ್ಮಾಧಿಕಾರಿಗಳು ಪುತ್ತೂರಿನ ಪುರೋಹಿತರು ಅಂತ ಹೇಳಿ ನನಗೆ ಅವರ ಹತ್ರ ಮಂತ್ರಾಕ್ಷರವನ್ನು
ನಾನು ತಗೊಂಡಿದ್ದೇನೆ. ಪಾದಪೂಜೆಯನ್ನು ತುಂಬ ಸಲ ಮಾಡಿದ್ದೇನೆ. ಅಲ್ಲಿಗೆ ಹೋದರೆ ಆ ಸಮಯದಲ್ಲಿ ನನ್ನನ್ನು ಗುರುಗಳ ಎದುರು ನಿಲ್ಲಿಸಿದ್ದಾರೆ ಅವರು. ಅದು ನನಗೆ ಕಾಣ್ತಾ ಉಂಟು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ. ಹಾಗೆ ಗುರುಗಳ ಆಶೀರ್ವಾದ ಇದ್ದರೆ ಮಾತ್ರ ಸಮಾಜದಲ್ಲಿ ಬಾಳಲಿಕ್ಕೆ ಸಹ ಸಾಧ್ಯತೆ. ಈಗ ಹೇಳಿದರು 200-250 ಮನೆ ಅಂತ. ಒಂದು ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ವ್ಯವಹಾರ ಮಾಡಬೇಕಾದ್ರೂ ದಿವಸದಲ್ಲಿ ತುಂಬ ವ್ಯತ್ಯಾಸ ಬರ್ತದೆ, ಅಭಿಪ್ರಾಯ ಭೇದ ಬರ್ತದೆ. ಒಂದು ಮನೆಯಲ್ಲಿ ಒಂದು 6 ತಿಂಗಳ ಮೊದಲು ಒಂದು ದೊಡ್ಡ ಸಮಾರಂಭ ಆಗುವುದಾದರೆ 1 ವರ್ಷದ ಮೊದಲು ಇವತ್ತೇ ಬುಕ್ಕಿಂಗ್ ಆಗಿ ಆ ದಿವಸದವರೆಗೂ ದಿವಸಕ್ಕೂ ಒಂದು ದೂರವಾಣಿ ಉಂಟು. ಏನು ಮಾಡೋದು? ಕೇಳಿದ್ದಕ್ಕೆಲ್ಲ ತಾಳ್ಮೆಯಲ್ಲಿ ಉತ್ತರ ಕೊಡಬೇಕು. ಮುಂದೆ ಇಟ್ಟರೂ ಹೆಜ್ಜೆ, ಹಿಂದೆ ಇಟ್ಟರೂ ಹೆಜ್ಜೆ. ಸಮಾಜದಲ್ಲಿ ಸಾಧಕರಿಗೆ, ಸಮಾಜದಲ್ಲಿ ಮುಂದುವರಿದು ಇರುವವರಿಗೆ ಅದೆಲ್ಲದಕ್ಕೆ ಟೀಕೆ ಇರುವಂಥದ್ದೇ. ಅದು ಸಂತೋಷವಾದ್ದು. ಯಾರು ಸಾಧಕ, ಯಾರು ಮುಂದೆ ಬರ್ತಾನೆ ಅವನಿಗೆ ಸಮಾಜದಲ್ಲಿ ಮುಖ್ಯವಾದ್ದು ಏನಿದೆ ಟೀಕೆ ಇರಲಿ, ಅದು ಇರುವಂಥದ್ದೇ. ಇಲ್ಲಿದ್ದವರೆಲ್ಲ ಸಾಧಕರೇ. ಎಲ್ಲರೂ ನೋಡ್ತೇನೆ ನಾನು, ಮೋಹನ್ ರಾಯರಾಗಲಿ ಅಥವಾ ನಾಗೇಶ್ ರಾಯರಾಗಲಿ, ನಮ್ಮ ಧರ್ಮಾಧಿಕಾರಿಗಳಾಗಲಿ ಅಥವಾ ಸಂಘದ ಅಧ್ಯಕ್ಷರಾಗಿದ್ದಾರೆ ಕೃಷ್ಣದೇವರು ಮತ್ತೊಬ್ಬರು, ಇಲ್ಲಿ ಸಂಘಕ್ಕೆ ಜಾಗೆ ಕೊಟ್ಟವರು ಅಥವಾ ಇಲ್ಲಿ ಉಪಸ್ಥಿತರಿರುವವರು ಎಲ್ಲರೂ ಕೂಡ ಅವರವರ ಎಲ್ಲ ಕೆಲಸವನ್ನು ಬಿಟ್ಟು ಸಮಾಜಕ್ಕೆ ಅವರು ಮಾಡಿದ ಕೆಲಸ ನೋಡಿದರೆ ನಮ್ಮದು ಏನಿಲ್ಲ. ಹಾಗೆ ಕೂಡ ಇಲ್ಲಿ ಉಪಸ್ಥಿತರಿರುವಂತಹ ಇವರೆಲ್ಲರೂ ಕೂಡ ನೋಡಿದರೆ ಅವರು ಕೂಡ ಅಭಿಮಾನದಿಂದ ಕರೆದಿದ್ದಾರೆ, ಬರಬೇಕು ಅಂತ ಹೇಳಿಕೊಂಡು ಕೂತ್ಕೊಂಡು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ದಿನಕರರು ಕೂಡ ಪುತ್ತೂರಲ್ಲಿ ಅವಳ ಬಹಳ ಮಿತವಾಸಿ, ಒಟ್ಟಿಗೆ ಬಂದವರು. ಅವರಲ್ಲಿ ಇರುವಂತಹ ಗುಣ ನನ್ನಲ್ಲಿಲ್ಲ, ನಿಮ್ಮಲ್ಲಿರುವಂಥದ್ದು ನನ್ನಲ್ಲಿಲ್ಲ. ಅದನ್ನು ಭರ್ತಿ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಆದ್ದರಿಂದ ನಾನು 250 ಮನೆಗೆ ಹೋದಲ್ಲಿ ಎಲ್ಲ ನಿಮ್ಮದನ್ನು ತಗೊಂಡು, ನಿಮ್ಮದನ್ನು ಯಾವುದು ಕಡಿಮೆ ಉಂಟು ನಾನು ತಗೊಂಡು ನಾನು ನಡೀತಾ ಇದ್ದೇನೆ. ಅದರಲ್ಲಿ ನಮಗೆ ಸ್ವಲ್ಪ ಪ್ರಯೋಜನ ಬೀಳ್ತದೆ. ಯಾಕೆಂದರೆ ಕೋಪ ಬರಲಿಕ್ಕೆ ಇಲ್ಲ, ಕಡಿಮೆ ಇದ್ದದನ್ನು ತಗೊಳ್ಳೋದು. ಆ ರೀತಿಯಲ್ಲಿ ನಡ್ಕೊಂಡು ನಾನು ಬಂದವ. ಯಾಕೆ ಅಂತೇಳಿ ಮಾತ್ರ ಅಲ್ಲ, ಒಂದು ದೇವಸ್ಥಾನ ಉಂಟು ನಮಗೆ. 33 ವರ್ಷದಿಂದ ನಾನೇ ಅದಕ್ಕೆ ಪೂಜೆ ಮಾಡುವನಾಗಿ ಅದರಲ್ಲಿ ಸಾಧನೆ ಮಾಡಿ 3 ಗಂಟೆಗೆ ಎದ್ದು 4:30 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆಮೇಲೆ ನನ್ನ ಉದ್ಯೋಗಕ್ಕೆ ಹೋಗ್ತಾ ಇದ್ದೇನೆ. ಅದು ಲಾಭ ನಷ್ಟ ಅಂತ ನೋಡುವುದಿಲ್ಲ. ಯಾಕೆ ಅಂತೇಳಿ ನನಗೆ ಅದು ಸಿಕ್ಕಿದೆ. ನನ್ನ ತಂದೆಯವರಿಗೆ 9 ಜನ ಮಕ್ಕಳು, ಎಲ್ಲರೂ ಬರೋದು ಹೋಗೋದು ನನ್ನ ಮನೆಗೆ. ಆಗುವ ಸಮಾರಂಭಗಳು ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ತಂಗಿಯಂದರಿಗೆಲ್ಲ ಮಕ್ಕಳಾಯಿತು, ಮದುವೆ ಆಯಿತು, ಕೊಟ್ಟು ಹೋಯ್ತು. ನಮ್ಮಲ್ಲಿ ಎಲ್ಲರೂ ಬಂದು ಕೂಡ ತಂಗಿಯರಿಗೆ ಮದುವೆ ಆದವರಿಗೆ, ಆಮೇಲೆ ಅವರಿಗೆ ಯಾವುದು ಡೆಲಿವರಿ ಆಗುವಾಗ ಎಲ್ಲ ನನ್ನ ಜವಾಬ್ದಾರಿಯಲ್ಲಿ ನಿಂತಿದೆ. 32 ವರ್ಷದ ಪೂಜೆಯು ನಿಂತಿದೆ. ಹಳ್ಳಿಯ ಕೊಂಪೆ, ವಾಹನದ ವ್ಯವಸ್ಥಾನೆ ಇಲ್ಲ. ಹೀಗಿಲ್ಲಿರುವಾಗ ಇದನ್ನೆಲ್ಲ ನಡೆಸಿಕೊಂಡು ಬಂದು ಎಷ್ಟು ತಾಳ್ಮೆ, ಎಷ್ಟು ಸಹನೆ, ಇದರಿಂದ ಪ್ರಯೋಜನ ಉಂಟು. ಯಾಕೆ ಅಂತ ಹೇಳಿದರೆ ನಾನು ಒಂದು ಕೆಲಸ ಮಾಡುವಾಗ ನಾನು 32 ವರ್ಷ ದೇವರ ಪೂಜೆ ಮಾಡಿದ ದೇವರ ಸ್ಮರಣೆ ಮಾಡಿದರೆ ಅಲ್ಲಿ ನಿವೃತ್ತಿ ಉಂಟು. ಮೈತೊಬ್ಬರ ಹೆಸರು ಬಿಟ್ಟೆ ನಾನು. ನಮ್ಮ ಪಾರಂಕಿಯ ಶಿವಾಜಣ್ಣ ಇದ್ದಾರೆ, ಅವರನ್ನು ನೋಡಿದರೆ ಅದು ಸ್ವಾಮಿಗಳ ಹತ್ತಿರ ಇದ್ದಾರೆ. ಅವರು ಕೂಡ ಅವರೊಬ್ಬರು ಗಣ್ಯ ವ್ಯಕ್ತಿ. ಅವರು 4 ಗಂಟೆ 3 ಗಂಟೆ ಇದ್ದು ದೇವರ ಜಪ ಮಾಡುವವರು. ಅದನ್ನು ನೋಡುವಾಗ ನಾನು ಕಾಣ್ತದೆ ಅವರ ಪುರೋಹಿತರು ನನ್ನಲ್ಲಿ ಏನಿಲ್ಲ ಅಂತ. ಬರೀ ಸುನ್ಮಗೆ ನನ್ನನ್ನು ಪುರೋಹಿತರು ಹೇಗೆ ಆಯ್ಕೆ ಮಾಡಿದ್ದಾರೆ ಅಂತ ನಾವು ಸ್ವೀಕಾರ ಮಾಡಬೇಕು. ನಾನು ಹೆಚ್ಚು ಓದಲಿಲ್ಲ, ಹೆಚ್ಚಿಗೆ ನಾನು ಓದಿದ್ದೇನೆ. ಸಂಸ್ಕೃತ ಸಾಹಿತ್ಯ ರತ್ನವನ್ನು ಅವರಿಗೆ ಮುಟ್ಟಿದ್ದೇನೆ. ಆಮೇಲೆ ಉದ್ಯೋಗ ಮಾಡ್ತಾ ಇದ್ದೇನೆ. ಇನ್ನೊಬ್ಬರ ಹತ್ರ ನಾನು ಇದನ್ನು ಹೇಳುವುದೇ ಇಲ್ಲ. ಯಾಕೆ ಅಂತೇಳಿದರೆ ನನಗೆ ಹೇಗೆ ಅಂತೇಳಿದರೆ ನಾನು ಕಲ್ತದ್ದು ಕಡಿಮೆ ಆಯಿತು ಅಂತ, ಅದುವೇ ಇರಬೇಕಾದ್ದು. ಆದರೆ ಇದ್ರದ್ದು ಹೆಚ್ಚು ನಾನು ಶಿರೋಮಣಿ ಮಾಡಬೇಕಿತ್ತು, ನಾವು PhD ಮಾಡಬೇಕಿತ್ತು, ನಾನು ವೇದವನ್ನು ಸಂಪೂರ್ಣ ಓದಬೇಕಿತ್ತು ಅಂತ. ಅಷ್ಟು ಓದುವಷ್ಟು ತಾಳ್ಮೆ ನಾನು ಮಾಧವಾಶ್ರಮ ಸ್ವಾಮಿಗಳ ಒಟ್ಟಿಗೂ ನಾನು ಹೋಗಿಕೊಂಡಿದ್ದೆ, ಪುತ್ತೂರಿನ ಗಣ್ಯ ಪುರೋಹಿತರು. ಅಷ್ಟರವರೆಗೆ ನನಗೆ ತಂದೆಯವರಿಗೆ 9 ಮಕ್ಕಳಾದ್ದರಿಂದ ಜೀವನದ ಜವಾಬ್ದಾರಿಯೂ ನನಗೆ ಬಿದ್ದದ್ರಿಂದ ಹೆಚ್ಚಿಗೆ ಅದನ್ನು ನಾನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಇಷ್ಟು ವಿದ್ಯಾಭ್ಯಾಸವನ್ನು ಪಡೆದು ಪುರೋಹಿತ ವೃತ್ತಿಯನ್ನೇ ಮಾಡಿ ಸಂಸಾರವಂದಿಗನಾಗಿ ನನ್ನಲ್ಲಿ ಇರುವಂಥದ್ದೇನು ಕಡಿಮೆ ಇಲ್ಲ. ದೇವರು ಕೊಟ್ಟಿದ್ದಾರೆ. ಜಾಗಿಯೂ ತೆಗೆದಿದ್ದೇನೆ, 4 ಎಕರೆ ಭೂಮಿಯೂ ಉಂಟು, ಮಕ್ಕಳು ಉಂಟು, ಹೆಂಡತಿಯು ವಿದ್ಯಾವಂತಳು ಇದ್ದಾಳೆ, ವಿದ್ಯಾವಂತ ಮಗನೂ ಇದ್ದಾನೆ, ಸಂಪತ್ತು ಉಂಟು. ಇದೆಲ್ಲವೂ ಕೂಡ ಒಂದು ಸೂಜಿಯ ಮನೆಯಷ್ಟು ಕೂಡ ಅದು ಸಮಾಜದ್ದೇ. ಆದ್ದರಿಂದ ಇಷ್ಟರವರೆಗೆ ನಾನು 250 ಮನೆಯಲ್ಲಿ ಇಷ್ಟರ 50 ವರ್ಷದಲ್ಲಿ ಒಂದು ದಿವಸ ಒಂದು ಲಡೈ ಮಾಡಿದ್ದಿಲ್ಲ, ಕೋಪ ಬಂದದ್ದು ಇಲ್ಲ. ಹಾಗಿರುವಾಗ ಅದನ್ನು ಯಾರು ಮಾಡಿದ್ದು ಅಂತ ಹೇಳಿದರೆ ನಮ್ಮ ಹಿರಿಯರು ಪುರೋಹಿತರೇ, ದೊಡ್ಡ ಪುರೋಹಿತರು. ಇವತ್ತು ಬರುವಂತಹ ಪ್ರಶ್ನೆಗಳೇ ಬೇಡ, ನಾಳೆ ಬೆಳಿಗ್ಗೆ ಆ ಪ್ರಶ್ನೆ ಬೇರೆ ಅವರೇ.
ಇವತ್ತು ಯಾವ ಬದಿಗೆ ಅವ ತಿರುಗಿದ್ದಾನೆ ಅಂತ ಗೊತ್ತಿಲ್ಲ. ನಾಳೆ ಬದಿಗೆ ಹೋಗುವ ಇನ್ನೊಂದು ಬದಿಯಲ್ಲಿ ನಂದು ಬಂದು ಇನ್ನೊಬ್ಬರನ್ನು ಪಂಗಡಕ್ಕೆ ಸೇರಿ ನನ್ನ ಪ್ರಶ್ನೆ ಮಾಡ್ತಾರೆ. ಇದು ದಿವಸಕ್ಕೆ 1-2 ಬರ್ತಾ ಉಂಟು. ಅದೂ ಕೂಡ ಸ್ವೀಕಾರ ಮಾಡಿದ್ದೇನೆ. ಮಾಡಿ ಏನೂ ಆಗಲಿಲ್ಲ, ಅವರವರಿಗೆ ಆಗುವಾಗೆ ಇದ್ದೇನೆ. ಹಾಗೆ ಸಮಾಜದಲ್ಲಿ ನಿಮ್ಮ ಋಣ ನನಗೆ ಉಂಟು. ಇಲ್ಲಿ ಕೂತ್ಕೊಂಡವರ ಈ ಉಪಸ್ಥಿತಿ ನನಗೂ ಕೂಡ ಅಷ್ಟು ದೊಡ್ಡ ಉಪಸ್ಥಿತಿ ಬೇಕು ಅಂತಿಲ್ಲ. ನಿಮ್ಮದೇ ಜನ, ನಿಮ್ಮದೇ ನೆತ್ತರು, ನಿಮ್ಮದೇ ಸಂಪತ್ತು, ಸರ್ವವೂ ನಿಮ್ಮದೇ ಅಂತ ಆಗುವಾಗ ನಾನು ನನ್ನದು ಅಂತ ಎಂತ ಉಂಟು? ಏನಿಲ್ಲ. ಹಾಗಿರುವಾಗ ಇವತ್ತಿನ ದಿವಸದಲ್ಲಿ ಗುರುಗಳಿಗೆ ಮೊಟ್ಟ ಮೊದಲು ವಂದಿಸ್ತಾ, ಸಭಾಸದರಿಗೆ ಪುನರಪಿ ವಂದಿಸ್ತಾ, ನಮ್ಮ ಧರ್ಮಾಧಿಕಾರಿಗಳಿಗೆ ಸಾಷ್ಟಾಂಗ ವಂದನೆ. ನಾವು ಯಾಕೆ ಅಂತ ಹೇಳಿದರೆ ಅವರದು 40 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಮಾತ್ರ ಅವರ ಧರ್ಮಪತ್ನಿ ಕೂಡ ಅವರ ಗಂಡ ಹೋದಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮ ಸಮಾಜಕ್ಕೋಸ್ಕರವಾಗಿ ಅಥವಾ ಗುರುಗಳಿಗೋಸ್ಕರವಾಗಿ ಅವರನ್ನು ದಾರಿ ಹಿಡಿದು ಅವರ ಒಟ್ಟಿಗೆ ಬಂದು ಇಲ್ಲಿಯವರೆಗೆ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು, ಪತ್ನಿ ಅಂತ ಹೇಳಿದರೆ ಆಗಿರಬೇಕು, ಆ ರೀತಿಯಾಗಿ ಅವರು ಒಂದು ಆದರ್ಶನ ಗೃಹಿಣಿಯಾಗಿದ್ದವರು ಅವರ ಪತ್ನಿ ನಾರಾಯಣಿ. ಅವರ ಮದುವೆಗೂ ನಾನು ಹೋಗಿದ್ದೇನೆ. ನಮ್ಮ ನೆರೆಕೆರೆ ಅವರು. ಇದನ್ನೆಲ್ಲ ದಿವಾಸರು ನೋಡುವಾಗ ನಾನೆಂಥ ಸಮಾಜಕ್ಕೆ ಕೊಟ್ಟಿದ್ದೇನೆ, ನಾನು ಎಂಥ ಸಮಾಜಕ್ಕೋಸ್ಕರವಾಗಿ ಖರ್ಚು ಮಾಡಿದ್ದೇನೆ, ಏನೂ ಇಲ್ಲ. ಆಗಿರುವಾಗ ನನ್ನದು 0 ಉಂಟು ಅಂತ ಕಾಣ್ತದೆ, ನಿಮ್ಮೆಲ್ಲರದು ದೊಡ್ಡದು ಉಂಟು. ಅಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆ ಸಾಧಕರಿಗೆ ಸನ್ಮಾನ ಅಂತ ಮಾಡಿದ್ದೀರಿ. ಗುರುಗಳ ಆಶೀರ್ವಾದ ಇರಲಿ, ಧರ್ಮಾಧಿಕಾರಿಗಳೇ ಇಂಥದ್ದು ಇನ್ನೂ ಮುಂದಕ್ಕೆ ತುಂಬ ನಡೀಲಿ. ಮೋಹನ್ ರಾಯರೇ ಪಾರಂಗಿ ಮನೆತನಕ್ಕೆ ತಿಲಕಪ್ರ ಆಗಿರುವಂತಹ ಶಿವಾಜಿಯನ್ನು ಇದ್ದಾರೆ, ತುಂಬ ಓದಿದವರು. ಅವರು ಆ ಕುಟುಂಬದಲ್ಲಿ ಎಲ್ಲರನ್ನು ಹಿಡಿದು ತಿಳ್ಕೊಂಡು ಹೇಗೆ ನಡೆಸ್ತಾರೆ ಅಂತ ಹೇಳಿದರೆ ನನಗೆ ತಿಳಿಲಿಕ್ಕಿಲ್ಲದು. ಅದನ್ನೆಲ್ಲ ನೋಡುವಾಗ ಹೆಸರು ಹೇಳೋದು ತಪ್ಪು. ಇಲ್ಲಿ ಅವ್ರದ್ದೆಲ್ಲರೂ ಕೂಡ, ಇವರು ದೇವರಾಯರು ಕೂಡ ದೊಡ್ಡ ಆತ್ಮೀಯ ಬಂಧುಗಳು. ಅವರು ನಮಗೆ 50 ವರ್ಷದಿಂದ ಗೊತ್ತುಂಟು. ಇಲ್ಲಿ ಕೂತ್ಕೊಂಡು ಅವ್ರದ್ದೆಲ್ಲರೂ ಗೊತ್ತು ನನಗೆ. ಇಡೀ ಸಮಾಜವೇ ಗೊತ್ತುಂಟು. ಪುತ್ತೂರು ಮಾತ್ರ ಅಲ್ಲ, ಪುತ್ತೂರು, ಮಂಗಳೂರು, ಇಡೀ ಉಡುಪಿ, ಮೈಸೂರು, ಮಡಿಕೇರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಮನೆಗೆ ಹೋಗಿ 250 ಮನೆ ಅಂತಲ್ಲ, ಸಮಾಜದಲ್ಲಿ ನನಗೆ ಗುರುತ ಇಲ್ಲದವರು ಇಲ್ಲಿ ನಮ್ಮ ಸಮಾಜದವರಾದರೆ ಯಾರೂ ಇಲ್ಲ. ಇಷ್ಟು ಮಂದಿ ಒಂದು ಮಾಡಿದ ಗುಳೆಂದೇ ಕಾಡ್ತೇನೆ, ನಾನು ಮಾತಾಡ್ತೇನೆ. ಹಾಗಿರಬೇಕಾದ್ರೆ ಆ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ನಮ್ಮ ಸತ್ಯಶಂಕರರು ನಿತ್ಯದಲ್ಲಿಯೂ ನಾನು ಸ್ಮರಣೆ ಮಾಡ್ತೇನೆ. ಅವರೆಲ್ಲ ಆಶೀರ್ವಾದದಿಂದ ನಡೀತಾ ಉಂಟು. ಇನ್ನೂ ಕೂಡ ನನಗೆ ಯುವನ ಕೊಡಲಿ, ಸ್ವಲ್ಪ ಸಮಾಜದ ಕೆಲಸ ಮಾಡುವ ಹಾಗೆ ದೇವರು ನಿಮ್ಮೆಲ್ಲ ಆಶೀರ್ವಾದ ನಮಗೆ ಕೊಡಲಿ ಅಂತ ಹೇಳಿಕೊಂಡು ಮಾತಾಡಿದ ಉದ್ದಾಯಿತು. ಅಂತೂ ಇವತ್ತಿನ ದಿವಸಕ್ಕೆ ಕರೆದದಕ್ಕೆ ನಿಮಗೆಲ್ಲರಿಗೂ ಕೂಡ ಸಾಷ್ಟಾಂಗ ವಂದನೆಗಳು. ಸಮಾಜ ಬಂಧುಗಳೇ, ನಾನು ಹೆಚ್ಚು ವಿಶೇಷ ಏನು ಹೇಳುವಂಥದ್ದು ನನ್ನಲ್ಲಿ ಸಾಮಗ್ರಿ ಇಲ್ಲ, ನಾನು ಹೇಳಲಿಕ್ಕೆ ಏನಿಲ್ಲ. ಆದರೆ ನಿಮ್ಮೆಲ್ಲ ಆಶೀರ್ವಾದ ನಮಗೆ ಬೇಕು ಎಂಬ ಒಂದು ಬೇಡಿಕೆಯಿಂದ ನಿಮ್ಮ ಹೇಳಿಕೆ ಪ್ರಕಾರ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನಾವು ಸದಾ ಸಮಾಜ ಬಾಂಧವರ ಹಾಗೂ ಹಿರಿಯರುಗಳ ಆಶೀರ್ವಾದವನ್ನು ಯಾವಾಗಲೂ ಕೇಳುತ್ತಾ ಇರುವಂಥ ನಾನು ವ್ಯಕ್ತಿ. ನಾನು ದೇವಸ್ಥಾನಗಳಲ್ಲಿ ಭಜನೆಯ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಕೃಷಿ ಮಾಡಿ ಜೀವನ ಮಾಡ್ತಾ ನಾನು 83 ವರ್ಷವನ್ನು ಕಳೆದಿದ್ದೇನೆ. ಈಗ ಹೆಚ್ಚು ದುಡಿಲಿಕ್ಕೂ ಆಗುವುದಿಲ್ಲ. ಈಗ ಮಕ್ಕಳು ದುಡಿದು ಕೊಟ್ಟದ್ದನ್ನು ತಿಂದುಕೊಂಡು ಎಲ್ಲ ಏನಾದರೂ ವೇದಾಂತ ಪುರಾಣಗಳ ಪುಸ್ತಕಗಳನ್ನು ಓದ್ತಾ ಸಮಯವನ್ನು ಕಳೆಯುತ್ತಾ ಇದ್ದೆ. ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಸತ್ಯಶಂಕರ ಬಳ್ಳವರಿಗೂ ವಂದಿಸುತ್ತಾ, ಸಭೆಯಲ್ಲಿ ಕುಳಿತಿರೋ ಎಲ್ಲ ಭಕ್ತವೃಂದದವರಿಗೂ ವಂದಿಸುತ್ತಾ 1-2 ಮಾತು. ನನ್ನನ್ನು ಸತ್ಯಣ್ಣನವರು ಇದರ ವಿಷಯ ಹೇಳಿದಾಗ ನಾನು ಇಂಥ ಸಾಧಕರ ಮುಂದೆ ನನ್ನದು ಏನೂ ಅಲ್ಲ, ಅವರಿಗೆ ಹೋಲಿಸಿದರೆ ನಾನು ಎಂಥ ಸಾಧನೆ ಮಾಡಿದವಳೇ ಅಲ್ಲ. ಆದರೂ ಅವರ ಒತ್ತಾಯದ ಮೂಲಕ ನಾನು ಬಂದಿದ್ದೇನೆ, ದಯಮಾಡಿ ಕ್ಷಮಿಸಿ. ನನ್ನ ತಂದೆ ತಾಯಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಆ ಊರಿನಲ್ಲಿ ನನ್ನ ವೈದ್ಯಕೀಯ ವಿದ್ಯಾಭ್ಯಾಸ ಮುಗಿದಾಗ ತಂದೆಯವರು ಮತ್ತು ತಾಯಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ದಿವಂಗತ ಮಹಾಬಲೇಶ್ವರ ಭಟ್ ಅಂತ, ಸರಸ್ವತಿ ಭಟ್ ಅಂತ, ಅವರಿಬ್ಬರು ನಿನ್ನ ವೈದ್ಯಕೀಯ ಸೇವೆಯನ್ನು ಹಳ್ಳಿಯಲ್ಲೇ ಮಾಡಬೇಕು ಅಂತ ಹೇಳಿ ನನ್ನ ಮನೆ ನರಿಂಗಾನ ಗ್ರಾಮದ ಹತ್ತಿರ ನಾಟಕಲ್ಲು ಅಂತ ಹೇಳುವಲ್ಲಿ ಪ್ರಾಕ್ಟೀಸ್ ಮಾಡು ನೀನು ಅಂತ, ಅಂದರೆ ಊರಿನವರಿಗೆ ಸಹಾಯ ಆಗುವ ರೀತಿಯಲ್ಲಿ ನೀನು ಮಾಡಿದರೆ ನಮಗೆ ತುಂಬ ಸಂತೋಷ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನರು ಡಾಕ್ಟರ್ ವಿಜಯಕುಮಾರ್ ಗೈನಕಾಲಜಿಸ್ಟ್ ಅವರು ಕೂಡ ಅವರನ್ನು ಒಪ್ಪಿಸಿ, ಅಂದರೆ ಪೇಟೆಗೆ ಹೋದರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಿತ್ತು,
ಆದರೆ ನಮ್ಮ ತಂದೆ ತಾಯಿ ಇಚ್ಛೆದಂತೆ ಹಳ್ಳಿಯಲ್ಲಿ ನಾವು ವೈದ್ಯಕೀಯ ಸೇವೆ ಪ್ರಾರಂಭ ಮಾಡಿದೆ. ಹಾಗೆ 40 ವರ್ಷಗಳಿಂದ ವೈದ್ಯಕೀಯ ಸೇವೆ ಕೊಡ್ತಾ ಇದ್ದೇವೆ. ಸುತ್ತಮುತ್ತಲಿನ ಮೊದಲು ನಾಟಕಲ್ಲಿನಲ್ಲಿ ಕ್ಲಿನಿಕ್ ಶುರು ಮಾಡಿ ನಂತರ ಕೆಲವು 88ನೇ ಇಸವಿಯಲ್ಲಿ ಇಲ್ಲಿ ಹತ್ತಿರ JS ಆಸ್ಪತ್ರೆ ಅಂತ ಪ್ರಾರಂಭ ಮಾಡಿದೆವು. ಹಾಗೆ ನಡೀತಾ ಉಂಟು, ಹೋಗ್ತಾ ಉಂಟು. ಆದರೆ ಈಗ ತುಂಬ ಸಂತೋಷ ಆಯಿತು. ಗುರುಗಳ ಆಶೀರ್ವಾದ ಸಿಕ್ಕಿತು, ಸತ್ಯಣ್ಣನವರ ಇದು ಸಿಕ್ಕಿತು, ಪುರಸ್ಕಾರವು ಸಿಕ್ಕಿತು. ಎಲ್ಲರಿಗೂ ಧನ್ಯವಾದಗಳು. ಪರಂಪರಾ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಿನಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿ. ಶೃಂಗೇರಿ ಶಾರದಾ ಮಾತೆಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಉಭಯ ಜಗದ್ಗುರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಲ್ಲಿಯ ಧರ್ಮಾಧಿಕಾರಿ ಶ್ರೀ ಸತ್ಯಶಂಕರ ಬಳ್ಳಾವ ಮತ್ತು ಅವರ ಧರ್ಮಪತ್ನಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಪ್ರಥಮತಃ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕಂತಂದರೆ ಪರಮಪೂಜ್ಯರಾದಂತಹ ಮಹಾಸನ್ನಿಧಾನಗಳಾಗಿರುವಂತಹ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು 74 ವಸಂತಗಳನ್ನು ಮುಗಿಸಿಕೊಂಡು 75ರ ಸಂಭ್ರಮಕ್ಕೆ, ವಜ್ರ ಮಹೋತ್ಸವದ ಸಂಭ್ರಮಕ್ಕೆ ಬರುತ್ತಿರುವ ಒಂದು ಕಾಲಘಟ್ಟ. ಹಾಗೆಯೇ ಅವರು ಶಿಷ್ಯವೃತ್ತಿಯನ್ನು ಪಡೆದುಕೊಂಡು 50 ಸಂವತ್ಸರಗಳನ್ನು ಮುಗಿಸಿರುವಂತಹ ವಿಶೇಷವಾದಂಥ ಸಂದರ್ಭ. ಹಾಗಾಗಿ ಇದು ನಮ್ಮೆಲ್ಲರಿಗೆ, ಅಲ್ಲಿಯ ಶಿಷ್ಯ ಜನರಿಗೆ ಇದು ಅತಿ ವಿಶಿಷ್ಟವಾದಂತಹ ಒಂದು ಸಂದರ್ಭ. ಪೂಜ್ಯ ಸತ್ಯಶಂಕರರವರು ಅಭಿವಂದನಾ ಭಾಷಣಗಳಲ್ಲಿ ಸಾಧನೆಗಳನ್ನು, ಪೂಜ್ಯರು ಮಹಾಸನ್ನಿಧಾನಗಳವರು ಶಿಷ್ಯವೃತ್ತಿಯನ್ನು ಪಡೆದ ನಂತರದಲ್ಲಿ ಸನ್ನಿಧಾನಗಳಾಗಿ ಪರಿವರ್ತನೆಗೊಂಡ ನಂತರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಹೇಳಿದರು. ಬಹುಶಃ ಅದಷ್ಟೇ ಅಂತಲ್ಲ, ಶೃಂಗೇರಿಯ ಒಂದು ವ್ಯವಸ್ಥೆ ಅಂತಂದರೆ ಅಲ್ಲಿ ಅದೆಷ್ಟೋ ಕೆಲಸ ಕಾರ್ಯಗಳು ನಡೆಯುತ್ತವೆ, ಅದು ಪ್ರಚಾರಕ್ಕೆ ಬರುವುದಿಲ್ಲ, ಅದು ಯಾರಿಗೂ ತಿಳಿಸುವ ಕೆಲಸವನ್ನು ಮಾಡುವುದಿಲ್ಲ. ಅವರು ಅದನ್ನು ತಿಳಿಸಬೇಕು ಹೇಳುವ ಒಂದು ದೃಷ್ಟಿಯಿಂದ ಮಾತ್ರ ಅಂತಹ ಕೆಲಸಗಳನ್ನು ಮಾಡುವಂಥದ್ದವರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕಾಣ್ತೀವಿ. ಒಂದು ಸಣ್ಣದ ರೀತಿಯಲ್ಲಿ ಇದ್ದರೆ ಅದನ್ನು ದೊಡ್ಡದ ರೀತಿಯಲ್ಲಿ ದೊಡ್ಡ ವಿಚಾರವಾಗಿ ಪತ್ರಿಕೆಗಳಲ್ಲಿ ಮತ್ತು ಇತರ ಮಾಧ್ಯಮಗಳಲ್ಲಿ ಎಲ್ಲ ಬರುವಂಥದ್ದನ್ನು ಕಾಣ್ತೀವಿ. ಆದರೆ ಶೃಂಗೇರಿ ಮಠದ ವ್ಯವಸ್ಥೆಯಲ್ಲಿ ಅದು ಖಂಡಿತವಾಗಿಯೂ ಆ ರೀತಿಯಲ್ಲಿ ಇಲ್ಲ. ಒಂದಿಷ್ಟು ಹೆಜ್ಜೆ ಗುರುತುಗಳನ್ನು ಮಾತ್ರ ಬಳ್ಳವ ಸರ್ ಅವರು ನಮ್ಮ ಮುಂದೆ ಇರಿಸಿದ್ದಾರೆ. ಹಾಗೆ ಬಹುಶಃ ಪ್ರೊಫೆಸರ್ ದಿವಾಕರ್ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳಿದರು. ಆದರೆ ಅದೆಷ್ಟು ಕೆಲಸಗಳಾಗ್ತದೆ. ಹೀಗೆ ವೈದಿಕ ವೃತ್ತಿಗಳಲ್ಲಿ ದುಡಿದಂತಹ ಮಹನೀಯರುಗಳು ಮತ್ತು ಅವರ ವಯಸ್ಸಿನ ಸಂದರ್ಭದಲ್ಲಿ ಅವರಿಗೆ ಮಾಶಾಸನವನ್ನು ಕೊಡುವ ರೀತಿಯಲ್ಲಿ ಸರ್ಕಾರವೂ ಮಾಡದಂತಹ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೇಳಿದಂತಹ ಗ್ಯಾರಂಟಿಗಳೆಲ್ಲ ಏನಿದ್ದಾವೆ, ಆ ಗ್ಯಾರಂಟಿಗಳನ್ನೆಲ್ಲ ಮಹಾಸನ್ನಿಧಾನಗಳು ಪ್ರಾರಂಭ ಮಾಡಿ ವರ್ಷಗಳೇ ಅನೇಕವಾಗಿದೆ. ಅದೆಷ್ಟೋ ಸಾವಿರ ರೂಪಾಯಿಯ ಮೊತ್ತವನ್ನು ಅವರ ಮನೆಯ ಅಂಚೆಗೆ, ಅವರ ಅಕೌಂಟಿಗೆ ಹೋಗುವ ರೀತಿಯಲ್ಲಿ ಅಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾರ್ಯಾರು ವಿದ್ವತ್ತು ಪೂರ್ಣವಾದಂತಹ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಇವತ್ತಿನ ಈ ವೇದಿಕೆಯೇ ಅದಕ್ಕೆ ಒಂದು ಪ್ರಶಸ್ತವಾದಂತಹ ಸ್ಥಳ. ಯಾಕಂತಂದರೆ ಯಾರೇ ಸಾಧನೆ ಮಾಡಲಿ ಅವರನ್ನು ಗುರುತಿಸಬೇಕು. ಇದು ಪ್ರೀತಿಪೂರ್ವಕವಾದಂತಹ ಒಂದು ಕೆಲಸ ಮಹಾಸನ್ನಿಧಾನಗಳವರು ಮಾಡಿಕೊಳ್ಳುವಂಥದ್ದು. ಯಾರೇ ಸಾಧನೆಗಳನ್ನು ಮಾಡ್ತಾರೆ ಅವರೆಲ್ಲರನ್ನು ಗೌರವಿಸಬೇಕು, ಅಂಥವರ ಸಂಖ್ಯೆ ಜಾಸ್ತಿ ಆಗಬೇಕು ಹೇಳುವಂತಹ ಒಂದು ಪರಿಕಲ್ಪನೆ ಅವರಲ್ಲಿ. ಹಾಗಾಗಿ ಅಂತಹ ಚಿಂತನೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಈ 50 ವರ್ಷಗಳಲ್ಲಿ. ಇದೀಗ ಅವರಿಗೆ ಸಹಾಯಕರಾಗಿ ಅವರ ಕಮಲ ಸಂಜಾತರಾಗಿರುವಂತಹ ಸನ್ನಿಧಾನಗಳು ಶ್ರೀ ವಿಧುಶೇಖರ ಭಾರತಿಯವರು ಕೂಡ
ಅವರ ಕೈಂಕರ್ಯದಲ್ಲಿ ಪಾಲ್ಗೊಳ್ತಾರೆ. ಬಹುಶಃ ನಮ್ಮ ಜಗನ್ನಾಥ ಚೌಟ್ರವರು ಹೇಳಿದರು, ಯಾಕೆ ವಿದ್ಯಾ ಕೇಂದ್ರಗಳೆಲ್ಲ ಇಲ್ಲ ಹೇಳುವಂಥ ರೀತಿಯಲ್ಲಿ. ವಿದ್ಯಾ ಕೇಂದ್ರಗಳು ಪೂಜ್ಯರು ಹೇಳಿದ ಹಾಗೆ ಬೇರೆ ಬೇರೆ ಶಾಲಾ ಕಾಲೇಜುಗಳೆಲ್ಲ ಇದ್ದಾವೆ. ಅದಕ್ಕಿಂತಲೂ ಮಿಗಿಲಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿದಂತೆ ಸನ್ನಿಧಾನಗಳವರ ಚಟುವಟಿಕೆಗಳಲ್ಲಿ ಇಂಥ ಕಾರ್ಯಕ್ಕೂ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಮೈಸೂರಿಗೆ ಭೇಟಿ ಕೊಟ್ಟು KR ನಗರವಾಗಿ ಶೃಂಗೇರಿಗೆ ಬರುವ ಸಂದರ್ಭದಲ್ಲಿ ಅಲ್ಲೊಂದು ಕಡೆಯಲ್ಲಿ ಮಕ್ಕಳಿಗೆ ನಿತ್ಯ ಪಠಣದ ರೀತಿಯ ವ್ಯವಸ್ಥೆಗಳಿಗೆ ಬೇಕಾದ 1 ತಿಂಗಳ ಕಾಲ ಅಲ್ಲಿಯೇ ಇದ್ದು ಅದನ್ನು ನಿರ್ವಹಿಸುವ ರೀತಿಯಲ್ಲಿ ಅಂತಹ ಒಂದು ಕಾರ್ಯವನ್ನು ಉದ್ಘಾಟಿಸಿಕೊಂಡು ಅವರು ಶೃಂಗೇರಿಗೆ ಹೋಗಿದ್ದಾರೆ. ಅದನ್ನು ಕೇಳಿದ್ದೀನಿ. ನನ್ನ ಸಹೋದ್ಯೋಗಿ ಒಬ್ಬರ ಮಗನು ಕೂಡ ಈ 1 ತಿಂಗಳ ಕಾಲ ಅಲ್ಲಿ ಇದ್ದು ಆ ವಿದ್ಯಾಭ್ಯಾಸವನ್ನು, ಇದು ಸಂಸ್ಕಾರ ಕೊಡುವಂತಹ ಕೆಲಸ ನಾವು ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಕೊಡಲಿಕ್ಕೆ ಕೆಲವೊಮ್ಮೆ ಸಾಧ್ಯವಾಗದೇ ಇರಬಹುದು. ಬಹುಶಃ ನಾನು ಪ್ರಾಂಶುಪಾಲನಾಗಿದ್ದುಕೊಂಡು ಅವರು ಒಂದು ಇಂಜಿನಿಯರಿಂಗ್ ಸಂಸ್ಥೆಯ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಅದನ್ನು ಖಂಡಿತವಾಗಿಯೂ ಅರ್ಥಕೊಳ್ಳಿಕ್ಕಾಗ್ತದೆ. ಇಂದಿನ ಯುಗದಲ್ಲಿ ಏನೂ ಇಲ್ಲ, ಬರೇ ಮಾರ್ಕು, ಆ ಮಾರ್ಕಿನಿಂದ ಸಿಗುವ ಒಂದು ದೊಡ್ಡ ಹುದ್ದೆ, ಆ ಹುದ್ದೆಯಿಂದ ಸಿಕ್ಕುವ ಸಂಬಳ ಹೇಳುವಂಥ ರೀತಿಯಲ್ಲಿ ಮಾತ್ರ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಇರಬೇಕಾದಂತಹ ನೈತಿಕ ಮೌಲ್ಯಗಳಿಗೆ ಖಂಡಿತವಾಗಿಯೂ ಇಲ್ಲವೇ ಇಲ್ಲ ಹೇಳುವಂತಹ ರೀತಿಯಲ್ಲಿ ಇರ್ತದೆ. ಏನೋ ನಮ್ಮ ಬೆನ್ನನ್ನೇ ನಾವು ತಟ್ಟಿಕೊಳ್ಳುವ ರೀತಿಯಲ್ಲಿ ಬೊಳ್ಳಾವ್ ಸರ್ ಅವರು ಹೇಳಿದರು, ಇದೊಂದು ವಿಶ್ವವಿದ್ಯಾಲಯ, ಇದು ಒಂದು PhD ಯೋಗ. ಖಂಡಿತವಾಗಿಯೂ ಹೌದು, ಅದನ್ನು ಅಲ್ಲಗಳೆಯುವುದಿಲ್ಲ ನಾನು. ಆದರೆ ಇಂದಿನ ಯುವಕರು ಎಲ್ಲಿದ್ದಾರೆ? ಇಂತಹ ಒಂದು ಕಾರ್ಯಕ್ರಮವಾಗುವಾಗ ಒಂದು ಜಗತ್ತಿಗೆ ಬೆಳಕನ್ನು ನೀಡುವಂತಹ ಮಹಾ ಸನ್ನಿಧಾನಗಳವರ ಹಾಗೆಯೇ ಸನ್ನಿಧಾನಗಳ ಬಗ್ಗೆ ಇಲ್ಲಿ ಒಂದು ವಿಚಾರಗಳ ಬಗ್ಗೆ ನಾವು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಇಂದಿನ ಯುವಕರ ಸಂಖ್ಯೆ ಎಲ್ಲಿದೆ? ಅವರು ಮುಂದೆ ನಮ್ಮೆಲ್ಲರನ್ನೂ ಮೀರಿಸುವ ರೀತಿಯಲ್ಲಿ ಇದನ್ನು ಮಾಡಬೇಕು ಹೇಳಿದರೆ ಅವರಿಗೆ ಇಂದಿನ ಸಂದರ್ಭಗಳಲ್ಲಿ ಇಂತಹ ಅನುಯೋಗವಾದಂತಹ ಪೂರಕ ಶಿಕ್ಷಣ ಖಂಡಿತವಾಗಿಯೂ ಸಿಗಬೇಕು. ಅದು ಸಿಕ್ಕದ ರೀತಿಯಲ್ಲಿ ವಿದ್ಯಾರ್ಥಿಗಳು ಅಥವಾ ಯಂಗ್ ಜನರೇಷನ್ ಏನು ಹೇಳ್ತೀವೋ ನಾವು, ಅವರು ಎಲ್ಲೊಂದು ಕಡೆಯಲ್ಲಿ ತಪ್ಪುತ್ತಿರುವಂತಹ ಇದನ್ನು ಕಾಣ್ತೀವಿ. ಅಂಥವರನ್ನು ತಿದ್ದುವ ಕೆಲಸವನ್ನು ಸನ್ನಿಧಾನಗಳವರು ಮಾಡ್ತಿರುತ್ತಾರೆ ಹೇಳುವಂತಹ ರೀತಿಯಲ್ಲಿ ಅರ್ಥೈಸಿಕೊಳ್ಳಿಕ್ಕೆ ಆಗ್ತದೆ. ಹಾಗೆಯೇ ಇದು 2 ವಿಶೇಷವಾದ ಸಂದರ್ಭ, 74ನೇ ವರ್ಧಂತ್ಯುತ್ಸವ ಮತ್ತು 50ನೇ ವರ್ಷದ ಪೀಠಾರೋಹಣ ಸುವರ್ಣ ಮಹೋತ್ಸವ ಸಂದರ್ಭ. 1 ವರ್ಷಗಳ ಕಾಲ ಇದು ಪರ್ಯಂತವಾಗಿ ನಡೆಯುವಂತಹ ಕಾರ್ಯಕ್ರಮ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದು ಮುಂದೆಯೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಯೋಜಿಸುವ ರೀತಿಯಲ್ಲಿ 1 ವರ್ಷಗಳ ಕಾಲ ಈ ಕೇಂದ್ರ ಒಳ್ಳೆಯ ರೀತಿಯಲ್ಲಿ ಫಲಪ್ರದವಾದಂತಹ ಕೆಲಸಗಳನ್ನು ಮಾಡಲಿ ಹೇಳುವಂತಹ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಬಹುಶಃ ಅಧ್ಯಕ್ಷನಾಗಿದ್ದುಕೊಂಡು ಒಂದು ಸಲಹೆಯನ್ನು ಕೊಟ್ಟಿರುವಂತಹ ಶ್ರೀ ಜಗನ್ನಾಥ ಚೌಟ್ರವರಿಗೂ ಕೂಡ ನಾನು ಒಂದು ಮಾತುಗಳನ್ನು ಹೇಳಬೇಕು, ಪೂಜ್ಯರ ಅಪ್ಪಣೆಯನ್ನು ಪಡೆದುಕೊಂಡು. ಈಗಾಗಲೇ ಸನ್ನಿಧಾನಗಳವರು ಇತ್ತೀಚಿನ ದಿನಗಳಲ್ಲಿ ಕಳೆದ 1 ತಿಂಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿಯ ಒಂದು ವ್ಯವಸ್ಥೆಯನ್ನೇ ಬದಲು ಮಾಡಬೇಕು ಹೇಳುವಂಥ ಒಂದು ಆಶಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಸೇರಬೇಕು, ನಾವೆಲ್ಲರೂ ಸೇರಿ ಧರ್ಮಾಧಿಕಾರಿಯವರಿಗೆ ಒಂದು ಒಳ್ಳೆಯ ಹೆಗಲನ್ನು ನಾವೆಲ್ಲರೂ ಕೊಡಬೇಕು. ಅದರಲ್ಲಿ ಶ್ರೀ ಜಗನ್ನಾಥ ಚೌಟ್ರವರು ಕೂಡ ತಮ್ಮ ಬಲಿಷ್ಠವಾದಂತಹ ಹೆಗಲನ್ನು ಕೊಡುವ ರೀತಿಯಲ್ಲಿ ಇಲ್ಲಿಗೆ ಒಂದು ಹೊಸ ವ್ಯವಸ್ಥೆಯ ಇದಕ್ಕೆ ಕಾರಣೀಭೂತರಾಗುವವರಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಹೇಳುವಂತಹ ಒಂದು ಮಾತು. ಹಾಗಾಗಿ ಗುರುಗಳಿಂದ ಈಗಾಗಲೇ ಒಂದು ಪೂರಕವಾದ ಅಪ್ಪಣೆ ಸಿಕ್ಕಿದೆ ಹೇಳುವಂತಹ ರೀತಿಯಲ್ಲಿ ಇದ್ದಾರೆ. ಆದರೆ ಅದು ಕಾರ್ಯಗತಕ್ಕೆ ಆದಷ್ಟು ಬೇಗ ಬರಲಿ ಹೇಳುವಂತಹ ಆಶಯ ಕೂಡ ನಮ್ಮದು. ಅಂತಹ ಕಾರ್ಯಕ್ರಮ ನಮ್ಮಲ್ಲಿ ಅಳವಡಿಸಿಕೊಂಡಾಗ ನಾವೆಲ್ಲರೂ ಅಹರ್ನಿಶಿ ದುಡಿದು ಇದೊಂದು ಧಾರ್ಮಿಕ ಕೇಂದ್ರ, ಇದೊಂದು ಶಿಕ್ಷಣ ಕೇಂದ್ರ, ಇದೊಂದು ಎಲ್ಲದಕ್ಕೂ ಸಲ್ಲುವ ಒಂದು ಕೇಂದ್ರವಾಗಿ ಹೊರಹೊಮ್ಮಲಿ ಹೇಳುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ತಮ್ಮ ಸಾಧನೆಗಳನ್ನು ಮಾಡಿದ್ದಾರೆ. ಕೆಲವರು ಅದರ ಬಗ್ಗೆ ಹೇಳಿದರು, ನಾನೇನು ಸಾಧನೆ ಮಾಡಿಲ್ಲ ಹೇಳುವಂಥ ರೀತಿಯಲ್ಲಿ. ಆದರೆ ಯಾರು ತಮ್ಮೊಡವೆಯಂ ತಾವೇ ಪೊಗಳ್ವರೆ ದಿಟರ್ ಹೇಳುವಂತಹ ರೀತಿಯಲ್ಲಿ ಕವಿ ಮುದ್ದಣ್ಣ ಯಾವತ್ತೂ ಹೇಳಿದ್ದ. ಹಾಗಾಗಿ ಅವರೆಲ್ಲ ಮಾಡಿದ ಸಾಧನೆಗಳ ಬಗ್ಗೆ ಅವರು ಖಂಡಿತವಾಗಿ ಹೇಳಿಕೊಳ್ಳುವುದಿಲ್ಲ. ಅದು ಸೇವೆಯ ರೂಪದಲ್ಲಿ ಮಾಡಿದ ಸಾಧನೆಗಳು, ಯಾರೂ ಅದನ್ನು ಹೇಳಿಕೊಳ್ಳುವ ಪ್ರಸಂಗ ಇಲ್ಲ. ಅವರಿಗೆ ನಾಳೆ ಏನಾದರೂ ಎಲೆಕ್ಷನ್ ನಿಲ್ಲಬೇಕು ಹೇಳಿದ್ರೆ ಬಹುಶಃ ಅವರು ನಾಳೆ ಎಲ್ಲ ಪೇಪರ್ನಲ್ಲೆಲ್ಲ ಕೊಡಲಿಕ್ಕೆ ತಯಾರಿದ್ದಾರೆ.
ಅವರು ಯಾವುದು ಎಲೆಕ್ಷನ್ ಅದು ಇದೆಲ್ಲ ನಿಲ್ಲೋದಿಲ್ಲ, ಅವರು ಮಾಡುವ ಕೈಂಕರ್ಯವನ್ನು ಮಾಡ್ತಾ ಇರ್ತಾರೆ ಹೇಳುವಂಥದ್ದು ಇರೋದ್ರಿಂದ ಮಾಡಿದ್ದೆಲ್ಲ ಇವತ್ತು ಮಾಡಿದ್ದು ಇವತ್ತಿಗೆ ಹೋಯಿತು, ನಾಳೆ ಮತ್ತೆ ಪುನಃ ಮಾಡ್ತಾರೆ. ಅದನ್ನು ಗುರುತಿಸುವಂತಹ ಕೆಲಸ ಸತ್ಯಶಂಕರ ಬೊಳ್ಳಾರ್ ಅವರು ಪ್ರತಿ ವರ್ಷ ಮಾಡ್ತಿದ್ದಾರೆ. ಅದನ್ನು ಗುರುಗಳ ಅನುಜ್ಞೆಯನ್ನು ಪಡೆದುಕೊಂಡು ಗುರುಗಳಿಂದಲೇ ಈಗ ಒಂದು ಮಂತ್ರಾಕ್ಷತೆಯ ರೀತಿಯಲ್ಲಿರುವಂತಹ ಒಂದು ಇದನ್ನು ಕೊಟ್ಟು ಅವರನ್ನು ಗೌರವಿಸಿರುವಂಥದ್ದು ಬಹಳ ಬಹಳ ಸಂತೋಷಕರವಾದಂಥ ವಿಚಾರ. ಹಾಗಾಗಿ ಇಂದು ಅಭ್ಯಾಗತರಾಗಿ ಬಂದು ಸಾಧನೆಯ ಶಿಖರವನ್ನೇರಿದ ಅಭಿನಂದಿಸಲ್ಪಟ್ಟಂತಹ ಎಲ್ಲರಿಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ಹೀಗೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಮಾತ್ರ ಒಂದು ಕ್ಷೇತ್ರದಲ್ಲಿ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ. ಸುಮಾರು ವರ್ಷಗಳಿಂದ 2003ರಿಂದ ಇಲ್ಲಿಯ ವ್ಯವಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ. ಬೇರೆ ಬೇರೆ ವಿಚಾರಗಳಿಂದ ಇಲ್ಲಿಂದ ದೂರದಲ್ಲೂ ಇದ್ದೀನಿ. ಈಗ 2003ರಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡರೂ ಕಾರ್ಯದರ್ಶಿ ಹೇಳುವಂತಹ ಒಂದು ನೆಲೆಯನ್ನು ನನಗೆ ಕೊಟ್ಟು ಈ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ 2017ರಿಂದ ಅದಕ್ಕೆ ತೊಂದರೆಗಳು ಬಂತು. ನನ್ನ ಪದೋನ್ನತಿಯಾಗಿ ಪ್ರಾಂಶುಪಾಲನಾಗಿ ಮೈಸೂರಿಗೆ ಹೋಗುವ ಸಂದರ್ಭ ಬಂದದರಿಂದ ಇಲ್ಲಿಯ ಕೆಲಸ ಕಾರ್ಯಗಳಲ್ಲಿ ಎಲ್ಲ ದಿನಗಳಲ್ಲಿಯೂ ಬರಲಿಕ್ಕಾಗದೇ ಇದ್ದರೂ ವಿಶೇಷವಾಗಿ ಪ್ರೀತಿಯಿಂದ ಆದೇಶವನ್ನು ಕೊಟ್ಟಾಗ ಬರದೇ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮೊನ್ನೆ ಒಂದು ದಿನ ಫೋನ್ ಮಾಡಿ ಹೇಳಿದರು, 14ಕ್ಕೆ ಗುರುಗಳ ವರ್ಧಂತ್ಯೋತ್ಸವ ಇದೆ, ಸಾಯಿನಾಥ್ರೆ ನೀವು ಬರಬೇಕು, ಅಧ್ಯಕ್ಷ ಪೀಠವನ್ನು ಅಲಂಕರಿಸಬೇಕು, ಸಾಧಕರಿಗೆಲ್ಲ ಇದೆ, ಹಾಗಾಗಿ ನಿಮ್ಮ ಸ್ಥಾನವನ್ನು ನೀವು ಅವರು ಹೇಳಿದಾಗ ಮತ್ತೆ ಬೇರೇನೇ ಹೇಳಲಿಕ್ಕಿಲ್ಲ. ಅದು ರಾತ್ರಿ ಬಸತ್ತಿ ಬರೋದು ಮತ್ತೆ ಪುನಃ ರಾತ್ರಿ ಬಸತ್ತಿ ಹೋಗುವುದು ಹೇಳುವ ಅಭಿಪ್ರಾಯಕ್ಕೆ ನಿರ್ಣಯಿಸಿಕೊಂಡಿದ್ದೀನಿ. ಆದರೆ ಇದರ ಮುಂಚಿತವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ವೇದಿಕೆಯನ್ನು ಹಂಚಿಕೊಂಡಿದ್ದೀನಿ. 68ನೇ ವರ್ಷದ ವರ್ಧಂತಿ ಉತ್ಸವದ ಸಂದರ್ಭದಲ್ಲಿ ಅಭಿವಂದನೆಯನ್ನು ನನ್ನಿಂದಲೇ ಈಗ ಪೂಜ್ಯ ಬೊಳ್ಳಾವರವರು ಮಾಡಿಸಿದ್ದಾರೆ ಹೇಳುವಂಥದ್ದು ನನ್ನ ನೆನಪಿನ ವಿಚಾರ. ಹಾಗಾಗಿ ಶೃಂಗೇರಿಯಲ್ಲಿ ಏನೆಲ್ಲ ಕೆಲಸಗಳು ನಡೆಯುತ್ತಿವೆ ಹೇಳುವಂಥದ್ದು ಬಹಳ ಪೂರ್ಣವಾಗಿ ಅಭ್ಯಸಿಸಿದ್ದೇನೆ. ಹಾಗಾಗಿ ಅಲ್ಲಿ ಆಗುವಂಥ ಕೆಲಸಗಳು ನಮ್ಮೆಲ್ಲರಿಗೂ ಗೊತ್ತೇ ಆಗೋದಿಲ್ಲ. ಯಾವ ರೀತಿಯಲ್ಲಿ ಆಗ್ತಾ ಇರ್ತದೆ. ಬಂದವರು ತೃಪ್ತಿಯಿಂದ ಹೋಗ್ತಾರೆ, ಬೇಕಾದಂಥ ವ್ಯವಸ್ಥೆಗಳಿದೆ, ಮತ್ತು ಆಗುವಂಥ ಕೆಲಸ ಕಾರ್ಯಗಳು, ಸೇವಾ ಕೆಲಸ ಕಾರ್ಯಗಳು ಈಗ ಅಂತೂ ಅದಕ್ಕೆ ನಾನು ಖಂಡಿತವಾಗಿಯೂ ಹೇಳ್ತೀನಿ, ಈಗಂತೂ ಅದಕ್ಕೆ ಬಹಳಷ್ಟು ವೇಗ ಸಿಕ್ಕಿದೆ. ಪೂಜ್ಯ ವಿಧುಶೇಖರ ಭಾರತಿಯವರು ಅದಕ್ಕೆ ಒಂದು ಸ್ಪರ್ಶವನ್ನು, ವೇಗದ ಸ್ಪರ್ಶತೆಯನ್ನು ಕೊಟ್ಟಿದ್ದಾರೆ. ಬದಲಾಗ್ತದೆ, ಖಂಡಿತವಾಗಿಯೂ ಬದಲಾಗ್ತದೆ. ನಾವೆಲ್ಲ ಒಳ್ಳೆ ದಿನಗಳನ್ನು ಖಂಡಿತವಾಗಿ ಕಾಣ್ತೇವೆ ಹೇಳುವಂತಹ ಭರವಸೆ ನನಗಿದೆ, ಹಾಗೆ ಎಲ್ಲರಿಗೂ ಇದೆ ಹೇಳುವಂಥದ್ದನ್ನು ನಂಬಿದ್ದೇನೆ. ಇಂತಹ ಈ ಸಂದರ್ಭದಲ್ಲಿ ನನಗೆ ಒಂದು ವಿಶೇಷವಾದಂತಹ ಗೌರವದ ಅಧ್ಯಕ್ಷತೆಯ ಸ್ಥಾನವನ್ನು ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಶ್ರೀ ಬೊಳ್ಳಾವ ಸರ್ ಅವರಿಗೆ ವಂದಿಸುತ್ತಾ, ಮಾತಾಚ ಪಾರ್ವತೀ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯ. ಜಗದ್ಗುರುಗಳಿಬ್ಬರ ಅನುಗ್ರಹ ಆಶೀರ್ವಾದದಿಂದ ಧರ್ಮಾಧಿಕಾರಿಯಾಗಿರುವಂತಹ ಪಾರ್ವತಿಯಂತಹ ನಾರಾಯಣಿ ಅಮ್ಮನವರು, ಹಾಗೆಯೇ ಪರಮೇಶ್ವರನಂತಹ ಬೊಳ್ಳಾವ ಸರ್ ಅವರ ಈ ಇಬ್ಬರ ದಂಪತಿಗಳ ನಮ್ಮ ಆರೈಕೆಗಳು ಅಥವಾ ಮೇಲ್ವಿಚಾರಗಳು ಗುರುಗಳ ಆದೇಶದಿಂದ ನಡೀತಿರುವಾಗ ನಾವೆಲ್ಲರೂ ಶಿವಭಕ್ತಶ್ಚ ಬಂಧುಗಳಾಗಿ ನಾವು ಒಳ್ಳೆಯ ಇದರಲ್ಲಿ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಹಾಗಾಗಿ ಅಂತಹ ಒಂದು ಅವಕಾಶಕ್ಕಾಗಿ ಅವರಿಬ್ಬರಿಗೂ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಪೂಜ್ಯ ಪರಮಪೂಜ್ಯ ಮಹಾಸನ್ನಿಧಾನಗಳವರಿಗೆ ಹಾಗೂ ಸನ್ನಿಧಾನಗಳವರಿಗೆ ಪ್ರಣಾಮವನ್ನು ಮಾಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನನ್ನ ಮುಂದೆ ಇರುವ ಅಧಿಕಾರಿ, ಇಂದು ನಮ್ಮ ಅತಿ ಪ್ರೀತಿಪಾತ್ರರಾದ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಜನ್ಮದಿನ ವರ್ಧಂತ್ಯುತ್ಸವ. ಅದನ್ನು ನಾವು ಇಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸೇರಿದ್ದೇವೆ. ಹಾಗೆ ಅವರನ್ನು ಆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ನಾವು ಸೇರಿದ್ದೇವೆ.